ಡಯಾಬಿಟಿಸ್ ವಾಸಿ ಆಗಲ್ಲ ಅನ್ನೋದು ಬೇಕಾದಷ್ಟು ಜನ ಹೇಳ್ತಾರೆ. ಅದು ನಿಜವಾಗಲೂ ಡಯಾಬಿಟಿಸ್ಗೆ ಔಷಧಿನೇ ಬೇಕಾಗಿಲ್ಲ. ಸೊ ತಿಂಡಿ ಸ್ಕಿಪ್ ಮಾಡೋದ್ರಿಂದನೂ ಏನಾದರೂ ಲೈಫ್ ಸ್ಟೈಲ್ ರುಟೀನ್ ಚೆನ್ನಾಗಿಲ್ಲ ಅಂತನೋ ಯಾವ ರೀತಿಯಾಗಿ ಯಾಕೆ ಡಯಾಬಿಟಿಸ್ ಇಷ್ಟು ಹೆಚ್ಚಾಗ್ತದೆ? ಇಟ್ ಇಸ್ ನಾಟ್ ಎ ಡಿಸೀಸ್, ಇಟ್ ಇಸ್ ಎ ಡಿಸಾರ್ಡರ್. ಬೇರೆ ಬೇರೆ ಪ್ರಾಂತಗಳಿಂದ ಬೇರೆ ಬೇರೆ ಆಹಾರ ಪದ್ಧತಿಯನ್ನು ತಗೊಂಡು 50 ಜನಕ್ಕೆ ನಾನು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಆಸ್ ಐ ನೋ ಡಯಾಬಿಟಿಸ್ ಅಂತಂದ್ರೆ ಬಿಕಾಸ್ ಆಫ್ ಬ್ಲಡ್ ಶುಗರ್ ಲೆವೆಲ್ಸ್, ವಿಟಮಿನ್ B12, ರೈಬೋಫ್ಲೋವಿನ್ ಎಲ್ಲಾನು ನಿಮ್ಮ ಅದರಲ್ಲಿದೆ. ಸೊ ಡಯಾಬಿಟಿಸ್ ಬಂತು ಅಂದ ತಕ್ಷಣ ಜನರು ಫಸ್ಟ್ ಅನ್ಕೊಳೋದೇನೆ ಟ್ಯಾಬ್ಲೆಟ್ಸ್ ತಗೋಬೇಕು, ಟ್ಯಾಬ್ಲೆಟ್ಸ್ ಮೇಲೇ ಅವಲಂಬಿತವಾಗಿದ್ದಾರೆ. ಈ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಫಸ್ಟ್ ಬಂದು ನಾನು ಹೇಳೋದು ಚಿಕ್ಕ ವಯಸ್ಸಿಗೆನೆ ಬರ್ತಾ ಇದೆ ಅಂದರೆ ಅರ್ಲಿ 20s ಅಲ್ಲಿ. ಜಸ್ಟ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಿಮ್ಮ ಮ್ಯಾಂಡಿಬುಲರ್ ಜಾಯಿಂಟ್ ಹತ್ರ ಹಿಂಗೆ ಅಂದಾಗ ಅಂದ್ರೆ ನೋಡ್ರಿ ಏನಾಗುತ್ತೆ. ಅಂದರೆ ಸೆಲ್ಯುಲಾರ್ ಲೆವೆಲ್ ಡ್ಯಾಮೇಜ್ಗಿಂತ ಮುಂಚೆನೇ ತಡೆಗಟ್ಟಬಹುದು. ಖಂಡಿತವಾಗಿ ನಾನು 30 ಡೇಸ್ನಲ್ಲಿ ನಾನು ಹೇಳ್ತಾ ಇರೋದು ಅದೇ. ನಮಸ್ಕಾರ ಎಲ್ರಿಗೂ, ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ದಿನ ಬಹಳ ವಿಶೇಷವಾಗಿ ಈ ಪಾಡ್ಕಾಸ್ಟ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ನಾವು ಮಾತಾಡ್ತಾ ಇರುವಂತಹ ಟಾಪಿಕ್ ಕೂಡ ಅಷ್ಟೇ ಗಂಭೀರವಾಗಿದೆ. ಹೌದು, ಇಂದಿನ ಕಾಲದಲ್ಲಿ ವಯಸ್ಸಿನ ಭೇದವಿಲ್ಲದೆ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಅತಿ ಹೆಚ್ಚು ಗಂಭೀರವಾದ ಆರೋಗ್ಯ ಸಮಸ್ಯೆ ಅಂತ ಅಂದರೆ ಅದು ಡಯಾಬಿಟಿಸ್. ಇವತ್ತು ನಾವು ಡಯಾಬಿಟಿಸ್ ಕುರಿತು ಮಾತನಾಡಲು ಹೊರಟಿದ್ದೇವೆ. ಈ ಒಂದು ಪಾಡ್ಕಾಸ್ಟ್ನಲ್ಲಿ ಜೀವನ ಶೈಲಿ, ಆಹಾರ ಪದ್ಧತಿ, ಆಹಾರ ಸೇವನೆ, ಒಂದು ಲೈಫ್ ಸ್ಟೈಲ್ ಎಲ್ಲದೂ ಚೇಂಜ್ ಆಗ್ತಾ ಇದೆ ಈ ಓಡೋ ಜಗತ್ತಲ್ಲಿ. ಸೊ ಡಯಾಬಿಟಿಸ್ ಎಲ್ಲರನ್ನೂ ಕಾಡ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ಕಾಯಿಲೆ ಅಂತ ಹೇಳ್ತಾ ಇದ್ದಂಥ ಡಯಾಬಿಟಿಸ್ ಇವತ್ತು ಚಿಕ್ಕ ಮಕ್ಕಳಿಂದ ಕೂಡ ಬಹಳ ಮಾರಣಾಂತಿಕವಾಗಿ ಕಾಡ್ತಾ ಇದೆ. ಸೊ ಈ ಒಂದು ವಿಷಯದ ಬಗ್ಗೆ ಇವತ್ತು ಮಾತನಾಡಲು ಒಂದು ಸರಿಯಾದ ವ್ಯಕ್ತಿನ ತಂದು ಕೂರಿಸಿದ್ದೀವಿ ನಾವಿವತ್ತು. ಸೊ ಅವರೊಂದಿಗೆ ತಿಳಿದುಕೊಳ್ಳೋಣ ಯಾವ ರೀತಿಯಾಗಿ ಈ ಡಯಾಬಿಟೀಸ್ನ ಕ್ಯೂರ್ ಮಾಡ್ಬೋದು, ಮುನ್ನೆಚ್ಚರಿಕಾ ಕ್ರಮಗಳನ್ನ ಯಾವುದು ತಗೊಳ್ಬೋದು ಅಂತ. ಇವರ ಸಿದ್ಧಾಂತ ಇವತ್ತು ಪಾಡ್ಕಾಸ್ಟಲ್ಲಿ ಇರುವಂತಹ ಅತಿಥಿ ಅಂದರೆ ಅದು ಡಾಕ್ಟರ್ ಸುಬ್ಬಯ್ಯ ಸರ್. ಇವರ ಸಿದ್ಧಾಂತ ಪಿಲ್ ಕಿಲ್ ದ ಪರ್ಸನ್ ಅಂತ. ಹೌದು, ವೈದ್ಯೋ ನಾರಾಯಣೋ ಹರಿ ಅನ್ನೋ ಹಾಗೆ ನಮ್ಮ ನಾರಾಯಣರು ಡ್ರಗ್ಲೆಸ್ ಥೆರಪಿನ ಕೊಡ್ತಾರೆ. ಸೊ ರವಿ ತೇಜ ಹೋಮಿಯೋಪತಿಕ್ ಸೆಂಟರ್ನ ಸಂಸ್ಥಾಪಕರು ಡಾಕ್ಟರ್ ಸುಬ್ಬಯ್ಯ ಸರ್ ಇವತ್ತು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್ ಆಗಿರ್ತೀನಿ. ಆಲ್ವೇಸ್ ಸೂಪರ್. ಓಕೆ, ತಿಂಡಿ ಸರ್, ತಿಂಡಿ ಆಯಿತಾ? ಅಯ್ಯೋ, ನಾನು ಬೆಳಗ್ಗೆ 8 ಗಂಟೆ ಒಳಗಡೆ ನನ್ನ ತಿಂಡಿ ಆಗಿರುತ್ತೆ. ಹಾಂ, ಇವತ್ತಿನ ಟಾಪಿಕ್ ಕೂಡ ನಾವು ಡಯಾಬಿಟೀಸ್ ಅಂತ ಮಾತಾಡ್ತಾ ಇದ್ವಿ. ಸೊ ತಿಂಡಿ ಸ್ಕಿಪ್ ಮಾಡೋದ್ರಿಂದನೂ ಏನಾದರೂ ಲೈಫ್ ಸ್ಟೈಲ್ ರುಟೀನ್ ಚೆನ್ನಾಗಿಲ್ಲ ಅಂತನೋ ಯಾವ ರೀತಿಯಾಗಿ ಯಾಕೆ ಡಯಾಬಿಟೀಸ್ ಇಷ್ಟು ಹೆಚ್ಚಾಗ್ತಿರೋದು ಸರ್? ಡಯಾಬಿಟಿಸ್ ಅನ್ನೋದು 1850ರಲ್ಲಿ ಫ್ರೆಂಚ್ ಫಿಸಿಯಾಲಜಿಸ್ಟ್ ಡಾಕ್ಟರ್ ಕ್ಲಾಡ್ ಬೆರ್ನಾಂಡ್ ಅಂತೇಳಿ ಒಬ್ಬರು ನಮಗೆ ಇಟ್ ಇಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಎ ಡಿಸಾರ್ಡರ್ ಅಂತೇಳಿ WHO ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಹೇಳಿದ್ದಾರೆ. ಆದರೆ ನಮ್ಮವರು ಇಲ್ಲಿವರೆಗೂ ಆ ಪೇಪರ್ ಎಲ್ಲಿದೆ ಅಂತೇಳಿ ಅವ್ರಿಗೆ ಗೊತ್ತಿರಬೇಕು. ಅದು ಖಂಡಿತ ಪಕ್ಷ ಡಯಾಬಿಟಿಸ್ ಈಸ್ ನಾಟ್ ಡಿಸೀಸ್, ಇಸ್ ಎ ಡಿಸಾರ್ಡರ್. ಡಿಸಾರ್ಡರ್ ಅನ್ನೋದು ನಾವು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಅದನ್ನು ಪರಿಪೂರ್ಣವಾಗಿ ವಾಸಿ ಮಾಡ್ಕೋಬೋದು ಅನ್ನೋದು ಗೊತ್ತಿದ್ದೂ ಇಲ್ಲಿವರೆಗೂ ಅದರ ಬಗ್ಗೆ ಕೇಳ್ತಾ ಇಲ್ಲ, ಹೇಳ್ತಾ ಇಲ್ಲ. ಅದು ಕಾರಣ ಬಂದು ಡ್ರಗ್ ಮಾಫಿಯಾ. ಔಷಧಿ ಇಲ್ದಿರೋ ರೀತಿಯಲ್ಲಿ ಈ ಡಯಾಬಿಟಿಸ್ ವಾಸಿ ಆಗಲ್ಲ ಅನ್ನೋದು ಬೇಕಾದಷ್ಟು ಜನ ಹೇಳ್ತಾರೆ. ಅದು ನಿಜವಾಗಲೂ ಡಯಾಬಿಟಿಸ್ಗೆ ಔಷಧಿನೇ ಬೇಕಾಗಿಲ್ಲ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ವ್ಯವಹಾರ ಪದ್ಧತಿ, ನಿಮ್ಮ ಜೀವನ ಶೈಲಿ, ನಿಮ್ಮ ನಿದ್ರೆ ಇವನ್ನ ಮಾತ್ರ ಸರಿಪಡಿಸ್ಕೊಂಡಿದ್ದರೆ ಸಾಕು. ಜೀವನ ಪರ್ಯಂತರ ಔಷಧಿ ರಹಿತವಾಗಿ ಆನಂದವಾಗಿ ಜೀವನ ಮಾಡ್ಬೋದು ಅಂತೇಳಿ ಗತ 40 ವರ್ಷದಿಂದ ನನ್ನ ಪ್ರಾಕ್ಟೀಸ್ ಪ್ರಕಾರ ನಾನು ಹಲವಾರು ಜನಕ್ಕೆ ಸಹಾಯ ಮಾಡಿದ್ದೀನಿ, ಸಹಾಯ ಮಾಡ್ತಾಯಿದ್ದೀನಿ, ಸಹಾಯ ಮಾಡ್ತಾನೇ ಇರ್ತೀನಿ ಅಂತೇಳಿ ಧೈರ್ಯವಾಗಿ ಹೇಳ್ಬೋದು. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಫಸ್ಟು 30 ಡೇಸ್ ಐ ಆಮ್ ಗಿವಿಂಗ್ ಫ್ರೀ ಟ್ರೀಟ್ಮೆಂಟ್ ಟು ಆಲ್. ಅಲ್ಲಂತಂದರೆ ಒಂದು 50 ಜನಕ್ಕೆ ಮಾತ್ರ ಫಸ್ಟು ಬೇರೆ ಬೇರೆ ಪ್ರಾಂತಗಳಿಂದ ಬೇರೆ ಬೇರೆ ಆಹಾರ ಪದ್ಧತಿ ಅವ್ರನ್ನ ತಗೊಂಡು 50 ಜನಕ್ಕೆ ನಾನು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ. ಅದು
ಫಸ್ಟು 30 ದಿನ ಟ್ರೀಟ್ಮೆಂಟ್ ಕೊಡ್ತೀನಿ, ಫಸ್ಟ್ ಮಿಕ್ಕಿರೋ 60 ದಿನ ನಾನು ಚಾರ್ಜ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಐ ಆಮ್ ಎ ಪ್ರೊಫೆಷನಲ್ ಡಾಕ್ಟ್ರ್, ಮೈ ಲೈಫ್ ಈಸ್ ದಿಸ್. ನಾನು 100ಕ್ಕೆ 100 ಹೇಳ್ತಾ ಇದ್ದೀನಿ. ನಿಮ್ಮ ಜೀವನಕ್ಕೆ ಅಂದರೆ ತುಂಬ ನಮ್ಮ ಇನ್ಸುಲಿನ್ ಇಂಜೆಕ್ಷನ್ ತೊಗೊಳ್ತಾ ಇದ್ದೀವಿ, ಇಂಥವ್ರನ್ನ ನಾನು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕಿಂತ ಅವ್ರನ್ನ ನಿಧಾನವಾಗಿ ಮಾಡ್ಬೋದು, ವಾಸಿ ಮಾಡ್ಬೋದು. ಆದರೆ ಇದನ್ನು ಫಸ್ಟು 30 ಡೇಸ್ನಲ್ಲಿ 50 ಮೆಂಬರ್ಸ್ಗೆ ನಾನು ಸಂಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ಫೀಸ್ ತೊಗೊಳ್ದಂಗೆ ನಿಮಗೂ ನಾನು ಸೇವೆ ಮಾಡ್ತೀನಿ ಅಂತೇಳಿ ವೈದ್ಯೋ ನಾರಾಯಣೋ ಹರಿ ಅಂತೇಳಿ ನಮ್ಮ ಚಾಂದಿನಿ ಮೇಡಮ್ ಅವರು ಹೇಳಿದ್ದಾರೆ. ಮೈಕ್ರೋಬಯಾಲಜಿಸ್ಟ್ ಅವರು, ನಮ್ಮ ಬಯೋಕೆಮಿಸ್ಟ್ ಆಗಿರೋದ್ರಿಂದ ನಮ್ಗೆ ಆತ್ಮೀಯರಾಗಿ ಒಂದು ಸಲಹೆ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆನಲ್ಲಿದ್ದಾರೆ. ಗತ ವರ್ಷಾನುಗಟ್ಟಲೆ ನಿಮಗೆ ಗೊತ್ತಿದೆ ನಾನು ಒಬ್ಬ ಡಾಕ್ಟರಾಗಿ ಏನು ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದು. ಖಂಡಿತವಾಗಿ ಮುಂದಕ್ಕೆ ನಮ್ಮ ಮೇಡಮ್ ಅವ್ರು ಕ್ವಶನ್ ಕೇಳ್ತಾರೆ, ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಉಪಯೋಗ ಆಗಲಿ. ಬಿ ಹ್ಯಾಪಿ. ಬೀಂಗ್ ಅ ಸೈನ್ಸ್ ಸ್ಟೂಡೆಂಟ್, ನೀವು ಆಗಲೇ ಹೇಳಿದಾಗೆ ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಬಯೋಕೆಮಿಸ್ಟ್ರಿ. ಸೊ ನಾನು ತುಂಬ ಈ ಬ್ಲಡ್ ಶುಗರ್ ಲೆವೆಲ್ ಬಗ್ಗೆ ಆಗಲಿ, ಮೆಟಬಾಲಿಸಮ್ ಬಗ್ಗೆ ಆಗಲಿ ಬಹಳಷ್ಟು ಓದಿರೋದ್ರಿಂದ ಆ್ಯಸ್ ಐ ನೋ ಡಯಾಬಿಟೀಸ್ ಅಂತಂದರೆ ಬಿಕಾಸ್ ಆಫ್ ಬ್ಲಡ್ ಶುಗರ್ ಲೆವೆಲ್ಸ್, HbA1c ಲೆವೆಲ್ಸ್ ಜಾಸ್ತಿ ಇದ್ದಲ್ಲಿ ವಿಲ್ ಗೆಟ್ ಅಂತ. ಸೊ ಡಯಾಬಿಟೀಸ್ ಹೇಗೆ ಬರುತ್ತೆ? ಫಸ್ಟ್ ಒಂದು ಡಯಾಬಿಟಿಸ್ ಅನ್ನೋದು ಪ್ಯಾಂಕ್ರಿಯಾಸ್ ಅಂತ ಹೇಳಿ ಪ್ಯಾಂಕ್ರಿಯಾಸ್ ಮೇಲೆ ಬಿದ್ದು ಒದ್ದಾಡ್ತಾ ಇದ್ವಿ. ಡಾಕ್ಟರ್ಸ್ ಎಲ್ಲರೂ ಹೇಳೋದೇನೆ ಅಂತ ಹೇಳಿದ್ರೆ ಹೈಲೈಟ್ ಆಫ್ ಪ್ಯಾಂಕ್ರಿಯಾಸ್ನಿಂದ ನಿಮ್ಗೆ ಡಯಾಬಿಟಿಸ್ ಬರ್ತಾ ಇದೆ. ನಿಜವಾಗಲೂ ಅದಲ್ಲ. ನಿಮ್ಮ ಮಾನಸಿಕ ಒತ್ತಡಗಳು, ನಿಮ್ಮ ಹೈಪೋಥಾಲಮಸ್, ಪಿಟ್ಯುಟರಿ ಗ್ಲ್ಯಾಂಡ್ ಅಂಡ್ ಅಡ್ರಿನಲಿನ್ ಇಸ್ ದಿ ಪ್ರೈಮರಿ HPA ಆಕ್ಸಿಸ್ ಅಂತೇಳಿ ಹೇಳ್ತೀನಿ. ನನ್ನ ಅನುಭವ ಇದು. ನನ್ನ ಜೊತೆಯಲ್ಲಿ ಬೇಕಾದಷ್ಟು ಜನ ರಿಸರ್ಚ್ಗಳು ಮಾಡಿದ್ದಾರೆ, ಇದರ ಮೇಲೆ ಬೇಕಾದಷ್ಟು ಜನ ರಿಸರ್ಚ್ಗಳಿದೆ. ಆದರೆ ನಾನು ಪರ್ಟಿಕ್ಯುಲರ್ ಆಗಿ ಡ್ರಗ್ಲೆಸ್, ಔಷಧಿ ರಹಿತವಾಗಿ ಆನಂದವಾಗಿ ಇರೋದು. ಪಿಲ್ ಕಿಲ್ ದಿ ಇಲ್ ಅನ್ನೋದು ಎಲ್ಲರೂ ಹೇಳೋದು. ನಾನು ಪಿಲ್ ಕಿಲ್ ದಿ ಆರ್ಗಾನ್ಸ್ ಅಂತ ಹೇಳ್ತೀನಿ. ಈ ಶರೀರ ದೇವರು ಕೊಟ್ಟಿರುವಂಥ ಒಂದು ಅದ್ಭುತವಾದ ಆನಂದಮಯವಾಗಿರುವಂಥ ಒಂದು ಶರೀರದ ಭಾಗಗಳನ್ನ ಕ್ವಾಂಟಮೈಸ್ಡ್ ನಮ್ಮ ಸೆಲ್ಯುಲಾರ್ ಲೆವೆಲ್ನಲ್ಲಿ ಪ್ರತಿ ಕಣದಲ್ಲಿ ಒಂದು ಜೀವ ಇದೆ. ಮೈಟ್ರೋಕಾಂಡ್ರಿಯಾ ಆಕ್ಸಿಸ್ ಅಂತ ಹೇಳ್ತೀವಿ. ಆ ಮೈಟ್ರೋಕಾಂಡ್ರಿಯಾನಲ್ಲಿ ಆ ಶಕ್ತಿ ಕೇಂದ್ರಗಾರನ್ನು ನಾವು ಹಾಳು ಮಾಡಬಾರ್ದು. ಯಾವುದೇ ರೀತಿಯಲ್ಲಿ ಔಷಧಿಗಳು ಹಾಕಬೇಡಿ. ಔಷಧಿಗಳು ತಗೊಂಡೋದ್ರಿಂದ ನಿಮ್ಮ ಜೀವನ ನೀವು ಸರಿಪಡಿಸ್ತೀವಿ ಅಂತ ನೀವು ಅಂದ್ಕೊಳ್ತಾ ಇದ್ದೀರ. ಔಷಧಿನಿಂದ ಅನಾರೋಗ್ಯಗಳು ಜಾಸ್ತಿ ಆಗ್ತಾ ಇದೆ. ಬೆಸ್ಟ್ ಎಕ್ಸಾಂಪಲ್ ಮೆಟಾಮಾರ್ಫಿನ್ ಡಯಾಬಿಟಿಸ್ ತಗೊಳ್ತಾ ಇದ್ವಿ. ಆ ಮೆಟಾಮಾರ್ಫಿನ್ನಿಂದ ಏನಾಗಿದೆ ನೀವು ಒಂದು ಸತಿ ನಿಮ್ಮ ಗೂಗಲ್ ಬಾಬಾಜಿನ ಕೇಳ್ರಿ. ಖಂಡಿತವಾಗಿ ನಾನು ಹೇಳಿದರೆ ಏನು ಅನ್ಕೋಬಹುದು, ಇವ್ರ ಸ್ವಂತಕ್ಕಾಗಿ ಹೇಳ್ತಾ ಇದ್ದಾರೆ. ನಿಜವಾಗಲೂ ಮೆಟಾಮಾರ್ಫಿನ್ನಿಂದ ನಿಮ್ಮ ಕಿಡ್ನಿ, ಲಿವರ್, ಹಾರ್ಟ್ ಅರೆಸ್ಟ್ ಆಗ್ತಾ ಇದೆ. ಅದು ಬೇಡ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮಾನವತ್ವವನ್ನು ಮರೆತುಬಿಟ್ಟು ನಮ್ಮನ್ನು ನಾವು ಸಾಯಿಸ್ಕೊಳ್ತಾ ಇದ್ದೀವಿ. ಇದು ಸರಿನಾ? ನಿಮ್ಮನ್ನು ಯೋಚನೆ ಮಾಡಿ ಒಂದು ಸತಿ, ಸಿಂಪಲ್ ಆಗಿ. ಹೌದು, ನಿಜ. ಅಲ್ವಾ ಮೇಡಮ್? ಹೌದು, ಖಂಡಿತವಾಗ್ಲೂ ಸರ್. ಸೊ ಡಯಾಬಿಟೀಸ್ ಬಂತು ಅಂದ ತಕ್ಷಣ ಜನರು ಫಸ್ಟ್ ಅಂದ್ಕೊಳೋದೇ ಟ್ಯಾಬ್ಲೆಟ್ಸ್ ತೊಗೋಬೇಕು, ಟ್ಯಾಬ್ಲೆಟ್ಸ್ ಮೇಲೇ ಅವಲಂಬಿತವಾಗಿದ್ದಾರೆ. ಸೊ ಡ್ರಗ್ಲೆಸ್ ನಿಜವಾಗ್ಲೂ ಔಷಧಿ ರಹಿತವಾಗಿ ಡಯಾಬಿಟೀಸ್ನ ಕ್ಯೂರ್ ಮಾಡ್ಬೋದಾ? ಹಾಗಿದ್ರೆ ಯಾವ ರೀತಿಯಾಗಿ? ಔಷಧಿ ರಹಿತವಾಗಿ ಅಂದ ತಕ್ಷಣ ಬೇಕಾದಷ್ಟು ಜನ ನಮ್ಮೊಬ್ಬರು ರೆಡಿ ಇಲ್ಲ. ಹೌದು, ನಮ್ಗೆ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಮನ್ನು ನೀವು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಪ್ರತಿ ಪೇಷಂಟ್ಗೂ ನಾನು ಕೊಡೋಕ್ಕಾಗಲ್ಲ. ಒಂದು 50 ಜನಕ್ಕೆ ಮಾತ್ರ. ನಮ್ಮ ಕನ್ನಡ ಮಾತಾಡೋರು ಬರೀ ಭಾರತ ದೇಶದಲ್ಲೆಲ್ಲ, ನಮ್ಮ ಕರ್ನಾಟಕದಲ್ಲೆಲ್ಲ, ವಿಶ್ವಾದ್ಯಂತ ಇದ್ದಾರೆ. ಯಾಕಂದರೆ ನನಗೆ ಹಲವಾರು ಪೇಷಂಟ್ಸು ಜಪಾನು, ಅಮೇರಿಕಾ, ಕೆನಡಾ, ಬೇರೆ ಬೇರೆ ಭಾಗಗಳಲ್ಲಿ ಕನ್ನಡದವರು ಇದ್ದಾರೆ. ಆ ಕನ್ನಡದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಸೇರಿ ಒಂದು 50 ಜನಕ್ಕೆ ಮಾತ್ರ ನಾನು ಫ್ರೀ ಕೊಡ್ತಾ ಇದ್ದೀನಿ. ಆ ಫ್ರೀ ಯಾಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನನ್ನ ಸೆಂಟ್ರಲ್ ಬ್ರೈನ್ ರಿಸರ್ಚ್ಗೆ ಒಂದು ಪೇಪರ್ ಕೇಳಿದ್ದೀನಿ, ನನ್ನ PhD ಕೊಡಿ ಅಂತೇಳಿ. ಅದು ಕೇಳಿದ್ದಾಗ ಅವ್ರು ಏನು ಹೇಳಿದ್ದಾರೆ, ನೀವು ಏನು ಬೇಸ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ, ವಾಟ್ ಈಸ್ ಯುವರ್ ಥೀಸಿಸ್, ವಾಟ್ ಈಸ್ ಯುವರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತೇಳಿ. ನಾನು ಇದನ್ನು ವಿಶ್ವಾದ್ಯಂತ ಡಾಕ್ಟರ್ ಡೇವಿಸ್ ವಿಲಿಯಮ್ ಇರ್ಬೋದು, ಎಲ್ಲರ ಜೊತೆನಲ್ಲಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಧೈರ್ಯವಾಗಿ ಹೇಳ್ತೀನಿ, ನೀವಾಗಿ ನಾನು ಇದು ಪ್ರೂವಿಂಗ್ ಮಾಡ್ತಾ ಇದ್ದೀನಿ. ಈ ಪ್ರೂವ್ ಮಾಡಿದ ಮೇಲೆ ನನ್ನ ನಂಬಿ, ನಾನು ಸುಮ್ಮನೆ ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇಲ್ಲ. 30 ದಿನ ಆದಮೇಲೆ 60 ದಿನಕ್ಕೆ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ 30 ದಿನ ನಿಮ್ಗೆ ನಾನು ಫ್ರೀಯಾಗೇ ಕೊಡ್ತಾ ಇದ್ದೀನಿ. ನೀವು ಇದನ್ನು ಸಂಪೂರ್ಣವಾಗಿ ವಿನಿಯೋಗಿಸ್ಕೊಂಡ್ರಿ, ಖಂಡಿತವಾಗಿ ಒಳ್ಳೆಯದು ಆಗಬಹುದು, ಅಲ್ಲ ಆಗುತ್ತೆ ಅಂತೇಳಿ ಮೇಡಮ್ ಕೇಳಿದಂಗೆ ನನ್ನ 30 ದಿನದ್ದು ಚಾಲೆಂಜಿಂಗ್ ಆಗಿ ಹೇಳ್ತೀನಿ,
ಐ ಆಮ್ ಹ್ಯಾಪಿ ವಿತ್ ಯುವರ್ ರಿಸಲ್ಟ್ಸ್. ಸೊ ಏನಂತ ಅಂದರೆ ಡ್ರಗ್ಲೆಸ್ ಥೆರಪಿ ನಿಮಗೂ ಬೇಕಾದಲ್ಲಿ ಡಾಕ್ಟರ್ ಸುಬ್ಬಯ್ಯ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಂತ ಅಂದರೆ ನನಗೂ ಆಶ್ಚರ್ಯ ಆಯಿತು ಸರ್ ಫಸ್ಟ್ ಹೇಳಿದಾಗ ಡ್ರಗ್ಲೆಸ್ ಥೆರಪಿನ ಕೊಡ್ತೇನೆ ಅಂತ. ಅದನ್ನು ಸ್ವತಃ ನೋಡಲಿಕ್ಕೆ ನಾನು ಕೂಡ ನನ್ನ ಕಡೆಯಿಂದನೂ ಪೇಷಂಟ್ಸ್ ನನಗೆ ಗೊತ್ತಿರೋರನ್ನ ಖಂಡಿತವಾಗ್ಲೂ ಸಜೆಸ್ಟ್ ಮಾಡ್ತೇನೆ ಸರ್. ಲೆಟ್ ದೆಮ್ ಗೆಟ್ ಫಸ್ಟ್ 30 days ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅದಾದಮೇಲೆ ನೀವು ಕಂಪ್ಲೀಟಾಗಿ ನಂಬಬಹುದು ಸರ್ನ ಅಂತ ಸರೇ ಹೇಳ್ತಾ ಇದ್ದಾರೆ ಕೂಡ. ನಂಬಬಹುದು ಅಲ್ಲ, ಐ ಆಮ್ ಡ್ಯಾಮ್ ಶೂರ್ ಅಬೌಟ್ ದಿ ರಿಸಲ್ಟ್. ಡ್ಯಾಮ್ ಶೂರ್. ಅದನ್ನು ನೀವು ರಿಸಲ್ಟ್ ಕೊಟ್ಟಿದ ಮೇಲೆ ನಿಮ್ಮ ನಂಬ್ತೀರಾ ಬಿಡ್ತೀರಾ ಅದು ನಿಮ್ಗೆ ರಿಸಲ್ಟ್ಸ್ ಮೇಲೆ ನಿಮಗೆ ಗೊತ್ತಾಗುತ್ತೆ. ರಿಸಲ್ಟ್ನೇ ನೀವು ನಂಬಿ, ನೀವು ಪೇಪರ್ನೇ ನಂಬ್ತಾ ಇದ್ರಿ, ಇಷ್ಟು ದಿನ ಲ್ಯಾಬೊರೇಟರಿ ರಿಪೋರ್ಟ್ಸ್ನೇ ನಂಬ್ತಾ ಇದ್ರ. ಅದೇ ಲ್ಯಾಬೊರೇಟರಿ ರಿಪೋರ್ಟ್ನ ಅದೇ ಡಾಕ್ಟರ್ನ, ನಿಮ್ಮ ಹತ್ರ ಇರೋ ಡಾಕ್ಟರ್ನ ನೀವು ಯಾರ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅವ್ರನ್ನೇ ನಂಬಿ. ನನ್ನ ನಂಬಿ ಅಂತಲ್ಲ, 30 ದಿನ ಆದಮೇಲೆ ದುಡ್ಡು ಕೊಡುವಾಗ ನಂಬಿ, ಅಲ್ಲಿವರೆಗೂ ನಂಬಬೇಡಿ. ದುಡ್ಡು ಕೊಟ್ಟಾಗ ನಂಬಲೇಬೇಕು ಅಂತೇಳಿ ನಾನು ಅವಾಗ ಕೇಳ್ತೀನಿ. ಹೌದು. ಐ ಆಮ್ ಟೆಲಿಂಗ್ ದಟ್ 100% ಡ್ಯಾಮ್ ಶೂರ್ ಅಬೌಟ್ ರಿಸಲ್ಟ್. ಆಮೇಲೆ ಡಯಾಬಿಟೀಸ್ ಅಂದ ಕೂಡಲೇ ಒಂದು ಮಿತ್ ಏನಂತ ಅಂದರೆ ಇಟ್ಸ್ ಬಿಕಾಸ್ ಆಫ್ ಶುಗರ್ ಓನ್ಲಿ. ಸೊ ಶುಗರ್ ಇಂಟೇಕಿಂದಾನೇ ಡಯಾಬಿಟೀಸ್ ಬರೋದು ಅನ್ನೋದು ಎಷ್ಟು ನಿಜ? ಹೌದು, ಶುಗರ್ ಇಂಟೇಕಿಂದ ಬಹಳ ಆರೋಗ್ಯಕ್ಕೆ ಹಾನಿಕಾರ. ಬಟ್ ಶುಗರ್ ಇಂಟೇಕ್ ಒಂದೇನ ಕಾರಣ ಅಥವಾ ಹಲವು ಕಾರಣಗಳಿದ್ರೆ ಯಾವುವು? ಮೇಡಮ್ 5 ವೈಟ್ಸ್ನ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಫಸ್ಟ್ ಅಕ್ಕಿ ಅಂತ ಹೇಳ್ತೀವಿ ನಾವು ಕನ್ನಡದವರು. ಊಟ ರೀತಿಯಲ್ಲಿ ಮಾಡೋಕ್ಕಾಗಲ್ಲ, ಅಕ್ಕಿನ ತಗೊಳ್ಳೇಬೇಕು. ಆದರೆ ಅಕ್ಕಿ ಹೇಗೆ ತಗೋಬೇಕು ಅನ್ನೋದು ಬೇಕಾಗಿದೆ. ಅಕ್ಕಿ ಬಂದು ಅನ್ಪಾಲಿಷ್ಡ್ ರೈಸ್ ತಗೊಂಡ್ರಿ, ಪಾಲಿಷ್ಡ್ ರೈಸ್ ತಗೋಬೇಡಿ. ಪಾಲಿಷ್ಡ್ ರೈಸ್ನಲ್ಲಿ ಅನ್ಪಾಲಿಷ್ಡ್ ರೈಸ್ ಇರೋ ವ್ಯತ್ಯಾಸ ಏನು ಅಂತೇಳಿ ತಿಳ್ಕೊಂಡ್ರೆ ವಿಟಮಿನ್ B12, ರೈಬೋಫ್ಲೋವಿನ್ ಎಲ್ಲನೂ ನಿಮ್ಮ ಅದರಲ್ಲಿದೆ. ನೀವು ಅದು ತೊಳೆದುಬಿಟ್ಟು ಹುಲ್ಲು ತಿಂತೀವಿ ಅಂತೇಳಿ ಯಾರಾದರೂ ದುಡ್ಡು ಕೊಟ್ಟು ಹುಲ್ಲು ತಿಂತೀರಾ? ಅದು ತಿಂತಾ ಇದ್ದೀರಾ? ನಾನು ಕೇಳ್ತಾ ಇರೋದಿಷ್ಟೇ, ಅಕ್ಕಿ ತಗೋಬೇಕು, ಹೆಂಗೆ ತಗೋಬೇಕು, ಹೇಗೆ ತಗೋಬೇಕು, ಒಂದಾಯಿತು. ಎರಡನೇದು ಶುಗರ್ ತಗೋಬೇಡಿ, ಅದು ಬದಲಾಗಿ ಈ ಸಕ್ಕರೆ ಬದಲಾಗಿ ಬೆಲ್ಲ ತಿನ್ನಿರಿ. ಅದು ಬದಲಾಗಿ ನಿಮಗೂ ಬೇಕಾದಷ್ಟಿದೆ ಸ್ವೀಟ್ನರ್ಸ್. ಅದೇನಂತ ಹೇಳಿದರೆ ಬೆಲ್ಲ ಜೊತೆಯಲ್ಲಿ ಒಂದಲ್ಲ ಎರಡಲ್ಲ, ನೀವು ಎಷ್ಟು ಈಗ ಬಂದಿದೆ ಅಂತ ಹೇಳಿದರೆ ಅಷ್ಟು ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಮೈದಾ ಫಸ್ಟ್ ತಗೋಬೇಡಿ. ಉಪ್ಪು, ಬಿಳಿ ಉಪ್ಪು ತಗೋಬೇಡ್ರಿ. ಸಮುದ್ರದ ಉಪ್ಪು ಅನ್ನೋದು ನಿಜವಾಗಲೂ ನಾನು ಏನಕ್ಕೆ ಉಪಯೋಗಿಸ್ತೀನಿ ಅಂತ ಹೇಳಿದರೆ ನನ್ನ ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ. ನಾನು ಬೆಳಗ್ಗೆ 3 ಗಂಟೆಗೆ ಎದ್ದು ಪ್ರಪಂಚಾದ್ಯಂತ ನನ್ನ ಕ್ಲೈಂಟ್ಸ್ನ ನಾನು ಟ್ರೀಟ್ಮೆಂಟ್ ಕೊಡುವಾಗ ನಾನು ನೆಗೆಟಿವ್ಸ್ನ ಆಕರ್ಷಣೆ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಮಾಡೋದೇನು, ಉಪ್ಪು ನೀರು ಸ್ನಾನ. ಅದು ಬೇಕಾದರೆ ಉಪಯೋಗಿಸ್ಕೊಂಡ್ರೆ. ಅದು ಬದಲಾಗಿ ಕಲ್ಲುಪ್ಪು. ಯಾವ ಕಲ್ಲುಪ್ಪು? ಕಲ್ಲಿನಿಂದ ಸ್ಟೋನ್ ಅಂತ ಹೇಳಿದ್ರೆ ರಾಕ್ ಸಾಲ್ಟ್. ಮಾಮೂಲಾಗಿ ಇಂಗ್ಲೀಷ್ನಲ್ಲಿ ಹೇಳೋದು ತುಂಬ ಸುಲಭ ಆಗುತ್ತೆ. ನಿಮ್ಮ ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಬೇಕಾದಷ್ಟು ನಮಗೂ ಪರ್ಯಾಯಗಳಿದೆ. ಆದರೆ ಸಕ್ಕರೆ ಮಾತ್ರ ತಗೊಂಡಿದ್ದಾಗ 100ಕ್ಕೆ 100 ಭಾಗ ಅದು ಗ್ಲೈಕೋಜೆನಿಸಿಸ್ ಅಂತೇಳಿ ನಮ್ಮ ಮೇಡಮ್ ಅವರು ಅದ್ರ ತುಂಬ ಚೆನ್ನಾಗಿ ಓದಿದ್ದಾರೆ. ಗ್ಲೂಕೋನಿಯೋಜೆನಿಸಿಸ್ ಎಲ್ಲ ಬೇಕಾದಷ್ಟಿದೆ ಪದಗಳು. ಈಗ ನಾನು ನಿಮ್ಗೆ ಪದಗಳು ಹೇಳೋದ್ರಿಂದ ನಿಮ್ಮ ಆ ಪದಗಳಿಂದ ಏನೂ ಆಗಲ್ಲ. ಆದರೆ ಏನಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ನಾವೆಲ್ಲರಿಗೂ ನಾವು ಹಳ್ಳಿ ಗುಗ್ಗುಗಳು ಆ ರೀತಿಯಲ್ಲೇ ನಾವು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಸಕ್ಕರೆ ಕಾಯಿಲೆಗೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಶುಗರೂ ಒಂದು ಕಾರಣನೇ. ಅದು ಡೈರೆಕ್ಟಾಗಿ ಡೈಜೆಷನ್ ಆಗಲ್ಲ. ದಯವಿಟ್ಟು ಸಕ್ಕರೆ ತಗೋಬೇಡಿ, ಉಪ್ಪು ತಗೋಬೇಡಿ, ಅಕ್ಕಿ ಯಾವ ರೀತಿ ತಗೋಬೇಕು ನೋಡಿ. ಇಂಥವು ಅತ್ಯಂತ ಮುಖ್ಯವಾದ ಪ್ರಾಸೆಸ್ ಫುಡ್ ತಗೋಬೇಡಿ. ಫಾರ್ಮರ್ ಟು ಕನ್ಸ್ಯೂಮರ್ ಅಂದರೆ ತಿನ್ನೋರಿಗೆ, ರೈತರಿಂದ ತಿನ್ನೋವ್ರಿಗೆ ಬೇಕಾಗಿದೆ ಅದನ್ನು ಮಾಡಿ. ಜೊತೆಯಲ್ಲಿ ಏನೇ ಇದ್ರೂ ನಿಮ್ಮ ಆಹಾರ ಪದ್ಧತಿನ ಬೆಳಗ್ಗೆನಿಂದ ಸಂಜೆವರೆಗೂ ರಾತ್ರಿ ಹೊತ್ತು ತಿನ್ನೋಕೆ ಹೋಗಬೇಡಿ. ರಾತ್ರಿ 12 ಗಂಟೆ ಮೇಲೆ ತಿನ್ನೋದೇ. ಆಲ್ಕಹಾಲ್, ಎಣ್ಣೆ ಅಂತ ಹೇಳಿದ್ರೆ ನಮ್ಮ ಮೇಡಮ್ ಅವ್ರು ಏನ್ರಿ ಎಣ್ಣೆ ತೊಗೊಂಡ್ರೇನ್ರಿ ಮೇಡಮ್ ಅಂತ ಹೇಳಿದ್ರೆ ಇಲ್ಲ ನಾನು ತಲೆಗೆ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಆ ತಲೆಗೆ ಹಾಕ್ಕೊಂಡ್ರಿ, ಅದು ಚಿಂತೆ ಇಲ್ಲ. ಆದರೆ ಒಳಗಡೆ ನೀವು ಎಣ್ಣೆ ಬಿಟ್ಟಾಗ ನೀವು ಡೈರೆಕ್ಟ್ಲಿ ಯು ಆರ್ ಡ್ಯಾಮೇಜಿಂಗ್ ಯುವರ್ ಇಂಟೆಸ್ಟೈನ್ಸ್. ನಿಮ್ಮ ಕರುಳುಗಳನ್ನ ನೀವು ಡ್ಯಾಮೇಜ್ ಮಾಡ್ತಾ ಇದ್ದೀರ. ಅದು ದಯವಿಟ್ಟು ಮಾಡೋಕೆ ಹೋಗಬೇಡಿ. ನಿಮ್ಗೆ ಬೇಕಾದಷ್ಟು ಪರ್ಯಾಯ ವ್ಯವಸ್ಥೆಗಳಿದೆ. ನಿಮ್ಮ ಕಿಡ್ನಿ, ಲಿವರ್, ಇಂಟೆಸ್ಟೈನ್ಸ್ ಎಲ್ಲನೂ ಡ್ಯಾಮೇಜ್ ಆಗ್ದಂಗೆ ನೆಮ್ಮದಿಯಾಗಿದ್ದರೆ ನಾವು ತುಂಬ ಇಷ್ಟಪಡ್ತೀವಿ. ನೀವು ತುಂಬ ಆರೋಗ್ಯವಾಗಿರ್ತೀರ. ಸಂಜೆ ಹೊತ್ತು ಆಹಾರ ಎಷ್ಟೊತ್ತು ತಗೋಬೇಕು ಮೇಡಮ್? ನೀವು ಎಷ್ಟೊತ್ತು ತಗೊಳ್ತೀರಾ? 8 o'clock ತಗೋಬೇಕು. ನಾನು ತಗೊಂಡಿದ್ದು 5:30. ಯಾಕೆ
ಯಾಕೆ ತಗೋಬಾರ್ದು 6 ಗಂಟೆ ಮೇಲೆ ಅಂತ ಹೇಳಿದ್ದಾಗ ಸೂರ್ಯರಶ್ಮಿ ಇರುವಾಗ ತಗೊಂಡ್ರೆ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಅದೇ ಆಹಾರ ನೀವು ಈಗೇನು 12 ಗಂಟೆಗೆ ತೊಗೊಂಡವರಿದ್ದಾರೆ, 1 ಗಂಟೆಗೆ ತೊಗೊಳ್ತಾರೆ. ನನ್ನ ನಿದ್ರೆ ಟೈಮು 9 ಗಂಟೆ. ಆ ಟೈಮ್ನಲ್ಲಿ ಎದ್ದು ಆಚೆ ಹೋಗುವವರಿದ್ದಾರೆ. ನಮ್ಮ ಫ್ರೆಂಡ್ ಒಬ್ಬರು ಕೇಳ್ತಾರೆ, ರೀ ನೀವು 9 ಗಂಟೆಗೆ ಹೆಂಗ್ರಿ ನಿದ್ರೆ ಬರುತ್ತೆ? ಸಿರ್ಕಾಡಿಯನ್ ಕ್ಲಾಕ್ ಅಂತೇಳಿ ಗೊತ್ತಿದೆಯಾ? ಸಿರ್ಕಾಡಿಯನ್ ಕ್ಲಾಕ್. ಸಿರ್ಕಾಡಿಯನ್ ಕ್ಲಾಕ್ ಅಂತ ಹೇಳಿದ್ರೆ ಎಲ್ಲಿರುತ್ತೆ? ಅದೇನು ನಮ್ಗೆ ಕಾಣಿಸುತ್ತಾ ಗಡಿಯಾರನ? ಅಲ್ಲ, ಅದು ಅದ್ಭುತವಾದ ನಮ್ಮ ಮಾನಸಿಕ ಶರೀರದಲ್ಲಿ ಜೈವಿಕ ಗಡಿಯಾರ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಿ. ಮಾನಸಿಕವಾಗಿ ನಿಮಗೊಂದು ಅದ್ಭುತವಾದ ಗಡಿಯಾರ ಇದೆ. ರಾತ್ರಿ 9 ಗಂಟೆಯಿಂದ ಸ್ಟಾರ್ಟ್ ಆಗಿ 2:30, 3 ಗಂಟೆವರೆಗೂ ಮಾತ್ರ ಅದು ಕೆಲಸ ಮಾಡುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ಎಚ್ಚರಿಕೆಯಾಗಿ ನಿಮ್ಮನ್ನು, ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದರೆ ರಾತ್ರಿ ಬೆಳಗಿನ ಜಾವ 2:30 6 ಗಂಟೆವರೆಗೂ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮನ್ನು ನೀವು ಆ್ಯಕ್ಟಿವ್ ಆಗಿ ಇಟ್ಕೊಂಡು ಮೆಡಿಟೇಷನ್ಸು, ಯೋಗ, ವ್ಯಾಯಾಮಗಳು. ನಾನು ಖಂಡಿತವಾಗಿ ವ್ಯಾಯಾಮ ಮಾಡಬೇಡಿ, ಯೋಗನೇ ಮಾಡಿ ಅಂತ ಹೇಳ್ತೀನಿ. ಯೋಗಕ್ಕೂ ವ್ಯಾಯಾಮಕ್ಕೂ ಏನು ವ್ಯತ್ಯಾಸ ಮೇಡಮ್? ಯೋಗ ಬ್ರೀತಿಂಗ್ ಮೇಲೆ ನಿಂತಿರುತ್ತೆ. ಸೊ ವ್ಯಾಯಾಮ ನೀವೇ ಹೇಳಿ ಸರ್. ಫಿಸಿಕಲ್ ಎಕ್ಸಸೈಸ್ ಬಾಡಿಗೆ ಮಾತ್ರ ಮಾಡುವಂಥದ್ದು ಎಕ್ಸಸೈಸ್ ಬಂದು ವ್ಯಾಯಾಮಗಳು. ಇದು ಬೈಸೆಪ್ಸು, ಟ್ರೈಸೆಪ್ಸು, ಕಾರ್ಡಿಯೋ, ಅದು ಇದು ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಇವೆಲ್ಲನೂ ಸೇರಿ ಮಿಲಿತವಾಗಿರುವಂಥದ್ದು ಯೋಗ. ಯೋಗ ಅಂತ ಹೇಳಿದರೆ ಕಲಿಕೆ. ಯಾವುದ್ರ ಬಗ್ಗೆ? ನಮ್ಮ ಶರೀರ, ನಮ್ಮ ಹೃದಯ, ನಮ್ಮ ಮೆದುಳು, ನೀವು ದೇವರು ಇದ್ದಾರೆ ಇಲ್ಲ ಅನ್ನೋದಕ್ಕಿಂತ ಒಂದು ಅದ್ಭುತವಾದ ಶಕ್ತಿ ಇದೆ, ವೈಟಲ್ ಫೋರ್ಸ್. ಅದನ್ನು ನಂಬಿ ಅದನ್ನು 100% ಭಾಗ ನಿಮ್ಮನ್ನು ಅದ್ಭುತವಾಗಿ ಆನಂದಮಯವಾಗಿ ಇರಿಸುತ್ತೆ. ಹೌದು. ಹಾಂ ಸರ್, ಗೊತ್ತಾಯಿತು. ಡಯಾಬಿಟೀಸ್ ಅಂತಂದರೆ ನಾನು ಯಾವಾಗಲೂ ಹೇಳ್ತೀನಿ ಕಾಯಿಲೆ ಅಲ್ವಾ, ಸಕ್ಕರೆ ಕಾಯಿಲೆ ಅಂತಲೇ ಕರೆಯೋದು ನಮ್ಮ ಕಡೆ ಎಲ್ಲ. ಅಜ್ಜ ಅಜ್ಜಿರು ಹೇಳ್ತಾ ಇದ್ದಿದ್ದು ಅದೇನೆ, ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆ ಅಂತ ಅಂತಾರೆ. ಈ ಕಾಯಿಲೆ ಅಂದರೆ ಫಾರ್ ಸಕ್ಕರೆ ಕಾಯಿಲೆ ಯಾವಾಗ ಫಾರ್ ಸ್ಟ್ರೆಸ್ ಕಾಯಿಲೆ ಆಯಿತು? ಈಗ ತಾವು ಹೇಳಿದಂಗೆ ನಾವು ಯೋಗ ಮತ್ತು ಭೌತಿಕ ವ್ಯಾಯಾಮಗಳ ಬಗ್ಗೆನೂ ಹೇಳಿದ್ವಿ. ನಮ್ಮ ಮಾನಸಿಕವಾಗಿ ಒತ್ತಡಗಳು ನಾವು ಬೇಕಾದಷ್ಟು ತೊಳ್ಕೊಳ್ತಾ ಇಲ್ಲ. ಶರೀರನ ಬೆಳಗ್ಗೆ ಎದ್ದಿದ ತಕ್ಷಣ ಸೋಪ್ ಹಾಕ್ಬಿಟ್ಟು ಉಜ್ಜಿಬಿಟ್ಟು ತೊಳಿತೀವಿ. ಆದರೆ ನಿಮ್ಮ ಮಾನಸಿಕ ಶಕ್ತಿನ ಹೇಗೆ ತೊಳಿತಾ ಇದ್ದೀರ ಅಂತ ನಾವು ಪ್ರತಿಯೊಬ್ಬರಿಗೂ, ನನ್ನ ಗೊತ್ತಿರೋವ್ರಿಗೂ ನಾನು ಹೇಳೋದೇನಂತ ಹೇಳಿದರೆ, ಪ್ರಶಾಂತವಾಗಿ ನಿರ್ಮಲವಾಗಿ ಒಂದು ನಿದ್ರೆಗಿಂತ ಮುಂಚೆ ಒಂದು 1/2 ಅವರ್ ಮುಂಚೆನೇ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಡಿ. ಡೋಂಟ್ ಸ್ಕ್ರೀನ್, ಬ್ಲೂ ಸ್ಕ್ರೀನ್ ಅಂತೇಳಿ ಹೇಳ್ತೀವಿ. ಎರಡನೇದು ಬಂದು ಅತ್ಯಂತ ಮುಖ್ಯವಾದ್ದು, ನೀವು ಬೆಳಗಿನಿಂದ ಸಂಜೆವರೆಗೂ ಹಲವಾರು ಕೆಲಸಗಳು ಮಾಡ್ತೀರ. ಹಲವಾರು ಕೆಲಸಗಳಲ್ಲಿ ನಿಮ್ಮಲ್ಲಿ ಏನಿದೆ ಅದು ಹಂಗಾದರೆ ಇರೋದು, ಹಿಂಗಾದರೆ ಆಗೋದು, ಒಂದು ಬ್ಯಾರೇಜಸ್ ಇರುತ್ತೆ. ಆ ಗೇಟ್ಸ್ನ ತೆಗೆದುಬಿಡಿ. ಹೇಗೆ ಅಂತ ಹೇಳಿದರೆ, ಬರೀರಿ ಎಲ್ಲ ಡೈಲಿ ನೀವು ಆಗೋ ಕೆಲಸಗಳನ್ನ ಬರೀರಿ. ಅದು ಪೇಪರ್ ಬೇರೆಗೆ ಅವ್ರಿಗೆ ಕೊಡಬೇಡಿ, ಯಾಕಂದರೆ ಅದು ವೀಕ್ನೆಸ್ ಆಗೋಗುತ್ತೆ. ನಿಮ್ಮದೇ ಆದ ಒಂದು ಪೇಪರ್ ಬರೆದುಬಿಟ್ಟು ಅದನ್ನು ಸೊಲ್ಯೂಷನ್ ಏನು ಹೇಗೆ ನಡ್ಕೊಂಡಿದ್ರೆ ನಿಮ್ಗೆ ಬೆಸ್ಟ್ ಆಗ್ತಾಯಿತ್ತು ಅನ್ನೋದು ಒಂದು ತಿಳ್ಕೊಂಡಿದ್ದಾಗ 100% ಭಾಗ ಇಟ್ ವಿಲ್ ಬಿಕಮ್ ಮೈಂಡ್ ಬಾತ್. ಜರ್ನಲಿಂಗ್ ಮಾಡಬೇಕು. ಆ ಜರ್ನಲಿಂಗ್ನಿಂದ ತುಂಬ ಉಪಯೋಗ ಇದೆ. ಮಾಮೂಲಾಗಿ ಜರ್ನಲ್ ಅಂದ ತಕ್ಷಣ BCom ಅವ್ರಿಗೆ ಮಾತ್ರ ಬೇಕಾಗಿರೋದು. ಇದೇನು ಡಾಕ್ಟ್ರ್ ಹಿಂಗೆ ಹೇಳ್ತೀರ? ನಮ್ಮಲ್ಲಿ ನಾವು NLP, ಹಿಪ್ನೋಸಿಸ್, ಆಕ್ಯುಪ್ರೆಷರ್, ಇವೆಲ್ಲವಾರು ಟ್ರೀಟ್ಮೆಂಟ್ಗಳಲ್ಲಿ ಹೇಳೋದು ಮಧ್ಯದಲ್ಲಿ ಈ ಜರ್ನಲ್ನ ನಾನು ಪ್ರತಿನಿತ್ಯನೂ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ನಾನು ಮಾಡ್ತೀನಿ, ನಾನು ಬೇರೆಯವ್ರಿಗೂ ಹೇಳ್ತೀನಿ. ಕನಿಷ್ಠ ಪಕ್ಷ 10 ಗಂಟೆ ಒಳಗಡೆ ಮಲಗಿರಿ, ಸ್ಟ್ರೆಸ್ ಇರಲ್ಲ. ನಿಮಗೂ ರಾತ್ರಿ ಹೊತ್ತು ಬರುವಂಥದ್ದು ಮೆಲ್ಟನಿನ್ ಕೆಮಿಕಲ್. ಆ ಮೆಲ್ಟನಿನ್ ಬಂದು ಸ್ಟಾರ್ಟ್ ಆಗೋದು 10 ಗಂಟೆಗೆ, ವೈಂಡ್ ಅಪ್ ಆಗೋದು 2 ಗಂಟೆಗೆ, 2:30 ಮೇಲೆ ನಿಮ್ಗೆ ಅದು ಇರೋದಿಲ್ಲ. ಕೆಲವರು ಮಲಗಿದರೆ 6 ಗಂಟೆವರೆಗೂ ಬರುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಸೈನ್ಸ್ ಪ್ರಕಾರ ಇಲ್ಲಿ ಅರೆಸ್ಟ್ ಆಗ್ತಾ ಇದೆ. ದಯವಿಟ್ಟು ನಮ್ಗೆ ಬೇಕಾಗಿರೋದೇನು, ಬೇಡದಿರೋದೇನು ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮೈದಾ ತಿಂಡಿ ತಿನ್ನಬೇಡಿ. ಪಿಜ್ಜಾ, ಬರ್ಗರ್, ಇನ್ನೇನೇನಿದೆ ಮೇಡಮ್? ಪಿಜ್ಜಾ, ಬರ್ಗರ್, ಹೌದು, ಪ್ರೊಸೆಸ್ಡ್ ಫುಡ್, ಎನಿ ಪ್ರಾಸೆಸ್ಡ್ ಫುಡ್. ಅದು ವೆರೈಟೀಸ್ ಗೊತ್ತಿಲ್ಲ. ನಮ್ಮ ಮೇಡಮ್ ಅವ್ರಿಗೆ ಗೊತ್ತಿರಬಹುದು, ನಮ್ಮ ಚಾಂದನಿ ಅವರು. ಯಾಕಂತ ಹೇಳಿದ್ರೆ ಅವರು ಹಲವಾರು ಕಡೆ ಓಡಾಡ್ತಾರೆ. ನಂದೇನಿದೆ, ಒಂದು ನನ್ನ ಗೂಡು, ನನ್ನ ಪ್ರಪಂಚ ಇರೋದರಿಂದ ನಾವು ಯುವಕರ ಹತ್ರ ತಿಳ್ಕೊಂಡನ ತಿನ್ನಬೇಡದು ಅಂತೇಳಿ. ಅತ್ಯಂತ ಮುಖ್ಯವಾದ್ದು ಕೋಕೋ ಕೋಲಾ, ಸ್ಪ್ರೈಟ್, ಸ್ಪ್ರೈಟ್ ಇದೆ, 7 ಅಪ್ ಇದೆ, ಕೋಕೋ ಕೋಲಾ ಇದೆ, ಹಲವಾರು. ಅದನ್ನು ತಗೋಬೇಡ್ರಿ.
ಎನಿ ಕಾರ್ಬೊನೇಟೆಡ್ ಡ್ರಿಂಕ್ಸ್ ರೆಡ್ ಬುಲ್ ಎನರ್ಜಿ ಡ್ರಿಂಕ್ ಅಂತ ತುಂಬ ತಗೋತಾರೆ ರೆಡ್ ಬುಲ್ನ. ಹೌದು, ರೆಡ್ ಬುಲ್ಲು, ಬ್ಲೂ ಬುಲ್ಲು, ಎಲ್ಲ ಬುಲ್ಗಳು ನಮ್ಮ ಮೇಡಮ್ ಅವರು ಗೊತ್ತಿರುತ್ತೆ. ಆದರೆ ತಗೋಬೇಡಿ ದಯವಿಟ್ಟು. ಕಾರ್ಬೊನೇಟೆಡ್ ಡ್ರಿಂಕ್ಸ್ನಿಂದ ಡೈರೆಕ್ಟಾಗಿ ನಿಮ್ಮ HCl ಡ್ಯಾಮೇಜ್ ಆಗ್ತಾ ಇದೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತೇಳಿ ನಮ್ಮ ಹೊಟ್ಟೆನಲ್ಲಿ ತಯಾರಾಗುವಂಥವು, ಜೊತೆಯಲ್ಲಿ ಫೀಲ್ ಹ್ಯಾಪಿ ಕೆಮಿಕಲ್ಸ್ಗೂ ಡ್ಯಾಮೇಜ್ ಆಗ್ತಾ ಇದೆ. ಇನ್ನೇನು ಬೇಕಾಗಿದೆ ಮೇಡಮ್? ಇನ್ನೇನು ಕೇಳೋಕ್ಕಾಗುತ್ತೆ ನಿಮ್ಮ ಕೈನಲ್ಲಿ? ಅದೇ ಇವಾಗ ಚಿಕ್ಕ ವಯಸ್ಸಿಗೆ ಬರ್ತಾ ಇದೆ ಅಂದರೆ ಅರ್ಲಿ 20s ಇವಾಗ ನನಗೆ ಒಬ್ಬರು ರಿಲೇಟಿವ್ 27 ಇಯರ್ಸ್ಗೆ ಹಿ ಈಸ್ ಡಯಾಗ್ನೈಸ್ಡ್ ವಿತ್ ಡಯಾಬಿಟಿಸ್. ಸೊ ಮೇನ್ ರೀಸನ್ ಯಾಕೆ ಚಿಕ್ಕ ಏಜ್ಗೆ ಬರ್ತಾ ಇದೆ ಅಂತ ನನ್ನ ಪ್ರಶ್ನೆ. ಒಂದು ಅತ್ಯಂತ ಮುಖ್ಯವಾದದ್ದು ಆಹಾರ, ಎರಡನೇದು ಬಂದು ತುಂಬ ಮುಖ್ಯವಾದದ್ದು ನಿದ್ರೆ, ಮೂರನೇದು ಅತ್ಯಂತ ಇರುವಂಥದ್ದು ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ವಿಂಡೋ ಶಾಪಿಂಗ್. ನಮ್ಮ ಜೀವನ ನಾವು ಮಾಡ್ತಾ ಇಲ್ಲ, ಬೇರೆಯವ್ರ ಜೀವನ, ಬೇರೆಯವರು ಹಿಂಗಿದ್ದಾರೆ. ನನ್ನ ಹತ್ರ Audi Q6 ಇದೆ, ಮೇಡಮ್ ಅವ್ರ ಹತ್ರ ಏನಿದೆ ಮೇಡಮ್? ಸ್ಕೂಟಿ ಇದೆ ಅಷ್ಟೇ ಸರ್. 2 ವೀಲರ್ ಇದೆ. ಇನ್ನ ಕಲ್ತಾ ಇಲ್ಲ ನನ್ನ ಕಾರು. ನಾವಿಬ್ರು ಒಂದೇ ಏರಿಯಾನಿಂದ ಬರ್ತಾ ಇದ್ದೀವಿ. ಆದರೆ ಏನಂತೇಳಿ ಆ ಜೀವನ ಪದ್ಧತಿ ವ್ಯತ್ಯಾಸ ಇರೋದ್ರಿಂದ ನಮ್ಮ ಜೀವನ ನಾನು ಮಾಡಬೇಕೇ ಬಿಟ್ಟು ಮೇಡಮ್ ಅವ್ರ ಜೀವನ, ನಾನು 2 ವೀಲರ್ನಲ್ಲಿ ಹೋಗ್ತೀನಿ ಅಂದರೆ ಹೋಗ್ಬೋದು, ಅವ್ರು Q6ನಲ್ಲಿ ಓಡಾಡ್ಬೋದು. ಆದರೆ ಯಾವಾಗ ಎಲ್ಲಿವರೆಗೂ ಆ ಲಿಮಿಟ್ಸ್ ಇಟ್ಕೊಂಡ್ರಿ ಅಂತ ಹೇಳ್ತೀವಿ. ನಮ್ಗೆ ಹಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ. 10,000 ಬರೋರು 1 ಕೋಟಿ ಸಾಲ ಮಾಡಿ ಏನು ತೊಗೊಳ್ತಾ ಇದ್ದಾರೆ? ಅಪಾರ್ಟ್ಮೆಂಟ್ಸ್ ತೊಗೊಳ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗೆ ಸಾಲ ಕಟ್ಟೋಕ್ಕಾಗಲ್ಲ. ಇವೆಲ್ಲ ತೊಂದರೆಗಳಾಗ್ತಾಯಿದೆ. ದಯವಿಟ್ಟು ನಿಮ್ಮ ಮೆಂಟಲ್ ಆ್ಯಕ್ಸೆಸ್ ಚೆನ್ನಾಗಿರಲಿ. ನಿಮ್ಮ ಆದಷ್ಟಲ್ಲ 100% ಭಾಗ ಬಿ ಹ್ಯಾಪಿ ವಿತ್ ಇನ್ ಯುವರ್ ಲಿಮಿಟ್ಸ್. ಒತ್ತಡರಹಿತವಾಗಿ ಆನಂದವಾಗಿದ್ದರೆ ಅದೇ ಜೀವನ. ಒತ್ತಡ ಎಷ್ಟಾಗುತ್ತೋ ಅಷ್ಟು ಕಷ್ಟ ಆಗುತ್ತೆ. ವಿ ಶುಡ್ ಬಿ ಹ್ಯಾಪಿ ವಿತ್ ಅವರ್ ಲಿಮಿಟ್ಸ್. ವಿಂಡೋ ಶಾಪಿಂಗ್ ಬಿಡಿ ಸರ್. ನೀವು ಅದಾಗಲೇ ಹೇಳ್ತಾ ಇದ್ರಿ ಪ್ಯಾಂಕ್ರಿಯಾಸಿಂದ ಬರುತ್ತೆ, ಮೆಟಮಾರ್ಫಿನ್ ಕೊಡ್ತಾರೆ, ಇದರಿಂದ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಹಾಗಿದ್ರೆ ಸೊ ಯಾವುದರಿಂದ ಡಯಾಬಿಟೀಸ್ ಬರ್ತಾ ಇರೋದು? ಡ್ರಗ್ಲೆಸ್ ಅಂತ ಅಂದರೆ ಯಾವೆಲ್ಲ ಥೆರಪೀಸ್ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ? ನಾನು ಸ್ಟಾರ್ಟ್ ಮಾಡೋದು ಯಾವುದೇ ಟ್ರೀಟ್ಮೆಂಟ್ ಆಗಲಿ, ಫಸ್ಟ್ ಸೈಕಲಾಜಿಕಲ್ ಕೌನ್ಸಿಲಿಂಗ್. ನೀವೇನು ನಿಮ್ಮ ಬಗ್ಗೆ ನಿಮಗೂ ಎಷ್ಟು ಗೊತ್ತಿದೆ, ಅದರಿಂದ ಏನಾಗ್ತಾ ಇದೆ, ನಾವು ಕಣ್ಣಿನ ಪಕ್ಷ ನಮ್ಮನ್ನು ನಾವು ತಿಳ್ಕೊಂಡಿದ್ದಾಗ ನಮ್ಮಲ್ಲಿ ಅದನ್ನು ಹೇಗೆ ಸರಿಪಡಿಸ್ಕೋಬೋದು ಅನ್ನೋದಕ್ಕಿಂತ ನಾವು ನಮ್ಮ ಜೀವನ ಪದ್ಧತಿನ ಹೇಗೆ ಅವಲಂಬನೆ ಮಾಡಿದ್ದಾಗ ಅದ್ಭುತವಾಗಿರ್ತೀವಿ. ಜೊತೆಯಲ್ಲಿ ಈ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಫಸ್ಟ್ ಬಂದು ನಾನು ಹೇಳೋದು ನಿಮ್ಮ ಪ್ರಾಣಾಯಾಮ, ನಿಮ್ಮ ವಾಯು ಉಸಿರಾಟದ ಕರೆಕ್ಟಾಗಿದ್ದರೆ 99% ರೋಗಗಳಿಲ್ಲ. ಇಡನಾಡಿ, ಪಿಂಗಳ ಸುಷುಮ್ನ ನಾಡಿ ನಮ್ಮಲ್ಲಿ ಇರುವಂಥದ್ದು ಏನಂತ ಹೇಳಿದ್ರೆ, ಇಡನಾಡಿ ಅಂತ ಹೇಳಿದ ತಕ್ಷಣ ಬಲಗಡೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಎಡಗಡೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಸೆಂಟ್ರಲ್ನಲ್ಲಿ ಗಂಗಾ, ಯಮುನ, ಸರಸ್ವತಿ. ಇದರಲ್ಲಿ ನಮ್ಮ ಮೂಗು ರಂಧ್ರಗಳ ಮೇಲೆ ಭಾಗದಲ್ಲಿ ಇರುವಂಥದ್ದು ಅಟಾನಮಸ್ ನರ್ವಸ್ ಸಿಸ್ಟಮ್. ಈ ಮೂರೇ ನರ್ವಸ್ ಸಿಸ್ಟಮ್ ನಮ್ಮ 72,000 ನಾಡಿಗಳಲ್ಲಿ ಇರುವಂಥದ್ದು. ಆ 72,000 ನಾಡಿಗಳಲ್ಲಿ ಈ 3 ಕರೆಕ್ಟ್ ಮಾಡಿಕೊಂಡ್ರೆ ಸಾಕು. ನಾವು ಬೇಕಾದಷ್ಟು ಕಡೆ ಈ ಮಧ್ಯದಲ್ಲಿ ಪಿರಮಿಡ್ ವ್ಯಾಲಿ, ಪಿರಮಿಡ್ ಧ್ಯಾನ ಇದೆಲ್ಲ ಹೇಳ್ತೀವಿ. ಪಿರಮಿಡ್ ಅಂದರೆ ಏನು? ಟ್ರಯಾಂಗಲ್, ನಿಮ್ಮ ಮೂಗುರಂಧ್ರಗಳಲ್ಲಿದೆ, ಇದೇ ಪಿರಮಿಡ್, ನ್ಯಾಚುರಲ್ ಪಿರಮಿಡ್. ಯು ಆರ್ ಸರ್ಚಿಂಗ್ ಫಾರ್ ಅನದರ್ ಪಿರಮಿಡ್ಸ್. ಮನೆಯಲ್ಲೆಲ್ಲ ಪಿರಮಿಡ್ ಸ್ಥಾಪನೆ ಇವಾಗ ಇನ್ನೊಂದು ಮೊಬೈಲ್ಗೂ ಕೂಡ ಇರುತ್ತೆ ಸರ್ ಪಿರಮಿಡ್. ದೆನ್ ಹ್ಯಾಂಗ್ ನೀವು ಎಲ್ಲೆಲ್ಲೋ ಹುಡ್ಕೋ ಬದಲಾಗಿ ನಿಮ್ಮಲ್ಲಿದೆ, ದೇವರು ಕೊಟ್ಟಿರೋದು, ಈ ಶರೀರ ದೇವರು ಕೊಟ್ಟಿರೋದು, ಅವು ಎಲ್ಲ ನಿರ್ಮಾಣಗಳಿದೆ. ಎಷ್ಟು ಅದ್ಭುತ ಇದೆ ಗೊತ್ತಾಗ್ತಾ ಇಲ್ಲ. ನೀವು ಅದನ್ನು ಇಲ್ದಿರೋ ರೀತಿಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡು ನಿಮ್ಮನ್ನು ನೀವು ಏನೇನೋ ಅಳವಡಿಸ್ಕೊಂಡು ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಆಕುಪ್ರೆಷರ್ ನಿಮ್ಮಲ್ಲಿ, ಕಿವಿಗಳಲ್ಲಿ, ಪಾದಗಳಲ್ಲಿ ಆಕುಪ್ರೆಷರ್ ಇದೆ. ಹೈಡ್ರೋಥೆರಪಿ, ನೀರು ನಮ್ಮಲ್ಲಿ ತೀರ್ಥ ಪ್ರಸಾದ ಅಂತ ಹೇಳ್ಕೊಡ್ತಾರೆ, ಅದರಲ್ಲಿ ಒಂದು ಅದ್ಭುತವಾದ ಚರಿತ್ರೆಗಳಿದೆ. ಹಿಪ್ನೋಸಿಸ್, ಆಕುಪ್ರೆಷರ್, ಹಿಪ್ನೋಸಿಸ್, ನಿಮ್ಮ ಪ್ರಾಣಾಯಾಮ, ಪ್ರಾಣಿಕ್ ಹೀಲಿಂಗ್, ರೇಖಿ, ಇದು ಅನ್ನೋದಲ್ಲ, ಮುದ್ರಾಸ್, ಬಂದಾಸ್, ಎಷ್ಟು ಅದ್ಭುತವಾದ ಚರಿತ್ರೆ ಇದೆ ನಮ್ಮದು. ನಮ್ಮದೇ ಆದ ರೀತಿಯಲ್ಲಿ ನಮ್ಮದೇ ಆದ ಒಂದು
ಮೆಡಿಟೇಷನ್, ಧ್ಯಾನ. ನಮ್ಮಲ್ಲಿ ಅಷ್ಟಾಂಗ ಯೋಗದಲ್ಲಿ ಇರುವಂಥದ್ದು ಧಾರಣ, ಧ್ಯಾನ, ಸಮಾಧಿ. ಧಾರಣ ಅಂತ ಹೇಳಿದ ತಕ್ಷಣ ನಾವು ನೋಡೋದು ತ್ರಾಟಕದಿಂದ ಪ್ರಾರಂಭ ಆಗಿ ಧ್ಯಾನವರೆಗೂ ಹೋಗ್ತೀವಿ. ಅತ್ಯಂತ ಅಮೂಲ್ಯವಾದದ್ದು ನಮ್ಮಲ್ಲಿ ಮೆಡಿಟೇಷನ್, ಧ್ಯಾನಗಳನ್ನ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲೋ ಕೂತ್ಕೊಂಡು ಮಾಡಬೇಕು, ಹೆಂಗೋ ಮಾಡಬೇಕು ಅಲ್ಲ, ನಿಮಗೂ ಬೇಕಾಗಿರೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ? ಇಲ್ಲ, ಏನೋ ಒಂದು ಅವ್ರು ಹೇಳಿದರು ಇವ್ರು ಹೇಳಿದರು, ಅನುಪಾನಸತಿ ಅದು ಇದು ಒಂದಲ್ಲ. ಐ ನೋ ಮೋರ್ ದ್ಯಾನ್ 3600 ವೆರೈಟೀಸ್ ಆಫ್ ಮೆಡಿಟೇಷನ್ಸ್. ಅದರಲ್ಲಿ ನಿಮಗೂ ಸೂಟ್ ಆಗುವ ರೀತಿಯಲ್ಲಿ ಹೇಳ್ತೀನಿ ಬಿಟ್ಟು ಇಂಡಿವಿಜುವಲೈಸ್ಡ್ ಮೆಡಿಟೇಷನ್ಸ್ ವಿ ಆರ್ ಕ್ರಾಫ್ಟಿಂಗ್ ಆ್ಯಂಡ್ ವಿ ಆರ್ ಡಿಸೈನಿಂಗ್, ವಿ ಆರ್ ಗಿವಿಂಗ್. ಆ್ಯಸ್ ಎ ಹೆಲ್ತ್ ಡಿಸೈನರ್ ಐ ಲವ್ ಟು ಬಿ ವಿತ್ ಯು. ನಾನು ಎಲ್ಲ ರೀತಿಯಲ್ಲಿನೂ ನಾನು ಹೇಳೋದೇನಂತ ಹೇಳಿದ್ರೆ ಬಿ ಹ್ಯಾಪಿ ಅಂತ ಹೇಳ್ತೀನಿ. ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳ್ತಾರೆ, ನಾನು ಹ್ಯಾಪಿ ಮಾರ್ನಿಂಗ್ ಅಂತ ಹೇಳ್ತೀನಿ. ನೀವು ಸಂತೋಷವಾಗಿರ್ರಿ. ಅದು ಬಿಟ್ಟು ನಾನು ಏನೋ ಒಂದು ಮಾಡಬೇಕು, ಏನೋ ಒಂದು ಪಡ್ಕೋಬೇಕು ಅನ್ನೋದಲ್ಲ. ನೀವು ಪಡ್ಕೊಂಡೋದ್ರಿಂದ ಏನೂ ಆಗ್ತಾ ಇಲ್ಲ. ನೀವು ನಿಮ್ಮ ಜೀವನನ ನೀವು ಸರಿಪಡಿಸ್ಕೊಂಡೋದ್ರಿಂದ. ಬೆಸ್ಟ್ ಎಕ್ಸಾಂಪಲ್ ಒಂದು ಹೇಳ್ತೀನಿ. 800 crores ದುಡಿದಿದ್ದಾನೆ ನಮ್ಮ ಫ್ರೆಂಡು, ನಾನು ತೋರಿಸ್ತೀನಿ. ಎಲ್ಲೋ ಅಲ್ಲ, ಬಸವೇಶ್ವರ ನಗರದಲ್ಲೇ IT ಕಂಪ್ನಿನಿಂದ ದುಡಿದಿದ್ದ. ಅದೇನಾಗಿದೆ, ಹಗಲು ರಾತ್ರಿ ಕೆಲಸ ಮಾಡ್ದ, ಯಾವಾಗಲೂ 1 hour 2 hours ನಿದ್ರೆ ಮಾಡ್ತಾಯಿದ್ದ, ದುಡ್ದ. ಲಾಸ್ಟಿಗೆ ಅವ್ರಿಗೂ ಕಿಡ್ನಿ ಫೇಲ್ಯೂರ್, ಹಾರ್ಟ್ ಅಟ್ಯಾಕ್, ಎಲ್ಲೆಲ್ಲಿಂದ ದುಡ್ಡು ತಂದು ಶರೀರ ರೆಡಿ ಮಾಡ್ಕೊಂಡು ಮಾಡ್ದ. ಎಲ್ಲೇ ಒರಿಜಿನಾಲಿಟಿ ಇದೆಯಾ? ಏನೂ ಇಲ್ಲ. ನೀವು ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಹಂಗೆ ತಿನ್ನಬಾರ್ದು, ಹಿಂಗೆ ತಿನ್ನಬಾರ್ದು. ಕೊನೆಗೆ ಏನಾದರೂ ದುಡ್ಡು ಹೋಯಿತು, ಆರೋಗ್ಯ ಹೋಯಿತು, ಹೆಂಡತಿ ಮಕ್ಕಳು ಹಿಂಸೆ. ಏನು ಬೇಕಾಗಿದೆ ಸರ್? ದಯವಿಟ್ಟು ನಾನು ಹೇಳೋದೇನಂತ ಹೇಳಿದ್ರೆ, ನೀವು ಏನು ಮಾಡ್ಬೋದು ಅದನ್ನು ಮಾಡಿ. ಹಗಲು ರಾತ್ರಿ ದುಡಿಯೋಕೆ ಹೋಗ್ಬೇಡಿ. ನೀವು ಯಾವಾಗ ದುಡಿಬೇಕು, ಯಾವಾಗ ದುಡಿಬಾರ್ದು. ನಾನು ಯಾವುದೇ ಕಾರಣಕ್ಕೂ ನಮ್ಮವ್ರು ಏನೇ ಆಗಿರಲಿ, ನಾನು 9 ಗಂಟೆಗೆ ಸ್ವಿಚ್ ಆಫ್ ಮಾಡ್ತೀನಿ. ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು ಅಂತ ಹೇಳಿದರು, 8 ಗಂಟೆಗೆ ನೇರ ಹೋಗಿದ್ವಿ. 9 ಗಂಟೆಗೆ ಸ್ವಿಚ್ ಆಫ್ ಮಾಡಿದೆ. ಮಧ್ಯದಲ್ಲಿ ನನ್ನ ತಮ್ಮಂದಿರು ಫೋನ್ ಮಾಡಿದ್ರು, ಸಿಕ್ಕಿಲ್ಲ. ಏನಪ್ಪ ಅಂತ ಹೇಳಿದ್ರೆ, ನಾನು 4 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಸ್ವಿಚ್ ಆನ್ ಮಾಡಲ್ಲ ಅಂಥೇಳಿ ಹೇಳಿದೆ. ಈ ರೀತಿ ಆ ಟೈಮ್ನಲ್ಲಿ ನಿಮ್ಗೇನೂ ಆಗಲ್ಲ. ಯಾರೇನಾದರೂ ಪ್ರಪಂಚದಲ್ಲಿ ನೀವಾಗಿದ್ದಾಗ, ನಿಮ್ಮ ಆರೋಗ್ಯ ಇದ್ದಾಗ ಮಾತ್ರ ನಿಮ್ಮ ಹೆಂಡತಿ ಮಕ್ಕಳು ನೀವು ನೋಡ್ಕೊಂಡು ಹೋಗೋಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ನಿಮ್ಮ ಹೆಂಡತಿ ಮಕ್ಕಳು ನೋಡಿಕೊಂಡು ಅವ್ರನ್ನ ಏನಾಮಾನವಾಗಿ ಮಾತಾಡುವಾಗ ನಿಮ್ಮ ಜೀವನ ಇಲ್ಲ ರೀ. ಪ್ಲೀಸ್ ಟೇಕ್ ಕೇರ್. ಅಂದರೆ ಸ್ಟ್ರೆಸ್ಸಿಂದ ಬರ್ತದೆ ಅಂತ. ಹೌದು ಮೇಡಮ್, ಮೇಯ್ನ್ ಸ್ಟ್ರೆಸ್ಸಿಂದ. ಹಂಗಿಲ್ಲ ಹಿಂಗಿಲ್ಲ ಅಂತ ಜಾಸ್ತಿ ದುಡಿಬೇಕು ಅನ್ನೋ ಒಂದು ತವಕದಲ್ಲಿ ನಾವು ತುತ್ತಾಗ್ತಾ ಇದ್ದೀವಿ. ಬೇಗ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ. ಬೇಗ ಕಾಯಿಲೆಗೆ ತುತ್ತಾಗಿದ್ರೆ ಪರವಾಗಿಲ್ಲ ರೀ, ಸಾವಿಗೆ ತುತ್ತಾಗ್ತಾ ಇದ್ದೀವಿ, ಸಾವಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅವಯವಗಳನ್ನ ಬೇರೆಯವ್ರನಿಂದ ತಗೊಂಡು ಅದನ್ನು ಎಲ್ಲಾನು ಮಾಡಿದ್ರು ನಾವೇನಾಗ್ತಾ ಇದೆ, ಕೊನೆಗೆ ನಮಗೆ ಗೊತ್ತಾಗ್ತಾ ಇಲ್ಲ. ಹೌದು, ಅದು ಬೇಡ ಅಂತ ಹೇಳ್ತೀನಿ. ಆಸ್ತಿ ಮಾಡುವ ಹಂಬಲದಲ್ಲಿ ಅಸ್ಥಿಗೆ ತುತ್ತಾದಂಗಾಗಿದೆ. ಅಸ್ಥಿಗಳು ತಯಾರಾಗ್ತಾ ಇದೆ. ಹೌದು, ಅಸ್ಥಿ ತಯಾರಾಗ್ತಾ ಇದೆ. ನಿಜ ನಿಜ. ಅಸ್ಥಿ ತಯಾರಲಿಕ್ಕೆ ನೋಡಬೇಡಿ, ನಿಮ್ಮಂತೆ ನೀವೇ ನೋಡ್ಕೊಳ್ತಾ ಇದ್ದೀರ. ಹೌದು ಹೌದು. ಸಿರ್ಕಾಡಿಯನ್ ಕ್ಲಾಕ್ ನ ಮೈಂಟೈನ್ ಮಾಡ್ರಿ. ನಿಮ್ಮ ಗಡಿಯಾರಗಳನ್ನ ನೋಡ್ತಾ ಇದ್ದೀರ, ನಾನು ಇಷ್ಟು ದುಡಿದೆ ಅಷ್ಟು ದುಡಿದೆ, ಇಷ್ಟು ಟೈಮಲ್ಲಿ ಎಷ್ಟು ದುಡ್ಡು ಮಾಡಿಬಿಟ್ಟೆ ಅಂತ ಅನ್ನೋದು. ಸಿರ್ಕಾಡಿಯನ್ ಕ್ಲಾಕ್ನ ಮರೆತುಬಿಟ್ಟು ಮನಿ ಸೈಕಲ್ಗೆ ಜಾಸ್ತಿ ಸ್ಟ್ರೆಸ್ ಕೊಟ್ಟಾಗ ಈ ಸ್ಟ್ರೆಸ್ ಕಾಯಿಲೆಗಳು ಬರುತ್ತೆ. ನಿಮಗೋಸ್ಕರ ನಿಮ್ಮ ಹೆಂಡತಿ ಮಕ್ಕಳಿಗೆ ದುಡ್ಡು ದುಡಿತಾ ಇಲ್ಲ, ಡಾಕ್ಟರ್ಗೋಸ್ಕರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ನೋಡ್ರಿ. ಎಲ್ಲಿ ಮುಂಚೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ. ಕಾರಣ ಏನು? ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಅಣ್ಣ ತಮ್ಮ ಎಲ್ಲ ಆರೋಗ್ಯವಾಗಿದ್ರು, ಒಂದು ಕಡೆ ಇದ್ರು. ಮಾನಸಿಕ ಒತ್ತಡ ಇರ್ತಿರ್ಲಿಲ್ಲ, ಎಲ್ಲ ಫ್ರೀಯಾಗಿ ಮಾತಾಡ್ತಿದ್ರು, ಸಂಭಾಷಣೆ ಮಾಡ್ತಿದ್ರು. ಇವಾಗ ಕಷ್ಟ ಹೇಳ್ಕೊಂಡ್ರೆ ಎಲ್ಲಿ ಜಡ್ಜ್ ಮಾಡ್ತಾರೆ, ಎಲ್ಲ ಬೇರೆಯವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋಕೆ ಜೀವನ ಶುರು ಆದ್ಮೇಲೆ ವಿಂಡೋ ಶಾಪಿಂಗ್. ಹೌದು. ಸೊ ಅದು ಶಾಪಿಂಗ್ ಮಾಡಿದ್ರೆ ಖರ್ಚಾಗುತ್ತೆ, ನಿಮ್ಗೆ ಭಯ ಇರುತ್ತೆ. ವಿಂಡೋ ಶಾಪಿಂಗ್ ನಲ್ಲಿ ಏನಾಗುತ್ತೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಫೈನಲ್ ಆಗಿ ವಾಟ್ ಇಸ್ ದಿಸ್ ಅಂತ್ಯ ಚಲಿ ಗಯ ಚಾಂದಿನಿ. ಇದು ಮೇಡಮ್, ಹೌದು ಹೌದು, ಜೀವನ ಅಷ್ಟೇ. ಹೌದು. ಸೊ ಆಹಾರ ಪದ್ಧತಿಯಿಂದ ಸ್ಟ್ರೆಸ್ಸಿಂದ ಡಯಾಬಿಟೀಸ್ ಬರ್ತಾ ಇದೆ ಅಂತ ಅನ್ನೋದು ನಮಗೆ ಗೊತ್ತಾಗಿರುವಂತಹ ವಿಷಯ. ಅದರಲ್ಲಿ ಗಟ್ಗೂ ಬ್ರೈನ್ಗೂ ಏನಾದರೂ ಕನೆಕ್ಟಿವಿಟಿ ಇದೆಯಾ ಅಥವಾ ಹೇಗೆ? 100% ಇಟ್ ಈಸ್ ಜನರೇಟಿಂಗ್ ಫ್ರಮ್ ಬ್ರೈನ್. ಬ್ರೈನ್ನಲ್ಲಿ ಏನಿದೆ ಅಂತ ಹೇಳಿದಾಗ ಹೈಪೋಥಾಲಮಸ್, ಪಿಟ್ಯೂಟರಿ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್, HPA ಆಕ್ಸಿಸ್ ಅಂತ ಹೇಳ್ತೀವಿ. HPA ಆಕ್ಸಿಸ್ ಯಾವಾಗ ಡ್ಯಾಮೇಜ್ ಆಗುತ್ತೋ
entire body we are damaging. We are not at all using our ಎಂಟೈರ್ ಬಾಡಿ ಸಿಸ್ಟಮ್, ಎಸ್ಪೆಷಲಿ ವೇಗಸ್ ನರ್ವ್ನ ನಾವೇನು ಮಾಡ್ತಾ ಇದ್ದೀವಿ, ಅಪಜಾಟ್ ಮಾಡ್ತಾ ಇದ್ದೀವಿ. ನಮ್ಮ ಉಸಿರಾಟ ಏರುಪೇರು ಆಗ್ತಾ ಇದೆ, ನಮ್ಮ ಹಾರ್ಟ್ ರೇಟ್ ವೇರಿಯೇಷನ್ಸ್, ಆ ಲಬ್ ಡಬ್ ಅನ್ನೋದು ಕ್ರಮಬದ್ಧವಾಗಿದ್ದಾಗ ನಾವು ಅನುಭವಿಸೋದು ಆನಂದನೇ ಬೇರೆ. ಯಾವ ಗಂಧರಾಗಿ ಉಸಿರಾಟ ಆಗಿ ಇವೆಲ್ಲನೂ ಇದ್ದಾಗ ನಿಮಗೆ ಗೊತ್ತಿದೆ. ಯಾವಾಗ ಜಾಸ್ತಿ ಉಸಿರಾಡ್ತೀವಿ, ಕೋಪ ಜಾಸ್ತಿ ಬಂದಾಗ, ಕೋಪ ಜಾಸ್ತಿ ಬಂದರೆ ಏನಾಗುತ್ತೆ, ನಿಮಗೂ ಕಾರ್ಟಿಸೋಲ್ ಲೆವೆಲ್ ವೇರಿಯೇಷನ್ಸ್ ಬರುತ್ತೆ. ಈ ವೇರಿಯೇಷನ್ ಇದ್ದಾಗ ಡೈರೆಕ್ಟ್ಲಿ ಯು ಆರ್ ಡ್ಯಾಮೇಜಿಂಗ್ ಯುವರ್ ಎಂಟೈರ್ ಬಾಡಿ. ಸೊ ಈ ಗಟ್ ಬ್ರೈನ್ ಆಕ್ಸಸ್ನ ಸಂಬಂಧ ಹೇಗೆ? ಅದೇ ಮೇಡಮ್, ಈ ಕೆಮಿಕಲ್ಸ್ ವೇರಿಯೇಷನ್ ಯಾವಾಗ ಬರುತ್ತೋ, ಫೀಲ್ ಹ್ಯಾಪಿ ಕೆಮಿಕಲ್ಸ್ನ ಯಾವಾಗ ನೀವು ಕುಗ್ಗಿಸ್ಕೊಳ್ತೀರೋ ಆವಾಗ ಡೈರೆಕ್ಟಾಗಿ ನಿಮ್ಮ ಶರೀರದಲ್ಲಿ ಪ್ರತಿ ಅವಯವ, ಡೋಪಮೈನ್, ಅಡ್ರಿನಲಿನ್, ನಾರ್ಅಡ್ರಿನಲಿನ್, ಎಪಿಡ್ರಿನ್ ಎಲ್ಲ ಫೀಲ್ ಹ್ಯಾಪಿ ಕೆಮಿಕಲ್ಸ್ನ ನಾವು ಡೈರೆಕ್ಟಾಗಿ ವಿ ಆರ್ ಬುಚರಿಂಗ್, ವಿ ಆರ್ ಕಿಲ್ಲಿಂಗ್ ಎಂಟೈರ್ ಸಿಸ್ಟಮ್ ಆಫ್ ಅವರ್ ಆರ್ಗಾನ್ಸ್. ಅದಕ್ಕೆ ನಾನು ಹೇಳೋದೇನಂತ ಹೇಳಿದ್ರೆ, ಬಿ ಹ್ಯಾಪಿ ವಿತ್ ಯುವರ್ ಆರ್ಗಾನ್ಸ್, ಬಿ ಎಂಗೇಜ್. ಪ್ರತಿಯೊಬ್ಬರಿಗೂ ನಾನು ಮೆಡಿಟೇಷನ್ನಲ್ಲಿ ಹೇಳೋದಷ್ಟೇ, ಸೆಲ್ಯುಲಾರ್ ಲೆವೆಲ್ನಲ್ಲಿ ನೀವು ಮೆಡಿಟೇಷನ್ ಮಾಡಿ. ಕ್ವಾಂಟಮೈಸ್ಡ್ ವೇ ಹೀಲಿಂಗ್ ಈಸ್ ಬೆಸ್ಟ್. ಕ್ವಾಂಟಮೈಸ್ಡ್ ಅಂತ ಹೇಳಿದ್ದಾಗ ಏನಂತ ಹೇಳಿದರೆ, ಪ್ರತಿ ಕಣದಲ್ಲಿ ನಿಮ್ಮದೇ ಆದ ಒಂದು ಮೈಟೋಕಾಂಡ್ರಿಯಾ ಇದೆ. ಆ ಮೈಟೋಕಾಂಡ್ರಿಯಾ ಎನರ್ಜಿ ಲೆವೆಲ್ಸ್ ವೇರಿಯೇಷನ್ ಆಗಿದ್ದಾಗ ಡೈರೆಕ್ಟ್ಲಿ ಇಟ್ ಇಸ್ ಡ್ಯಾಮೇಜಿಂಗ್. ಈಗ ಡಯಾಬಿಟಿಸ್ ಕಾರಣನೇ ಪ್ಯಾಂಕ್ರಿಯಾಸ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಇವೆಲ್ಲ ಆದಮೇಲೆ ಪಾಪ ಅದು ಬಂದಾಗ, ಅದು ಆ ಸೆಲ್ಯುಲಾರ್ ಲೆವೆಲ್ನಲ್ಲಿ ಡ್ಯಾಮೇಜ್ ಆಗಿದ್ದಾಗ ಪ್ಯಾಂಕ್ರಿಯಾಸ್. ಅಂದರೆ ಸೆಲ್ಯುಲಾರ್ ಲೆವೆಲ್ ಡ್ಯಾಮೇಜ್ಗಿಂತ ಮುಂಚೆನೇ ತಡೆಗಟ್ಟಬಹುದು. ಖಂಡಿತವಾಗಿ. ನಾನು ಆ 30 ಡೇಸ್ನಲ್ಲಿ ಈಗ ನಾನು ಹೇಳ್ತಾ ಇರೋದು ಅದೇನೆ. ಫಸ್ಟ್ ಒಂದು ಪ್ರೈಮರಿ ಕಾಸಸ್ನ. ಸೊ ಇದು ನಮಗೆ ಡಯಾಬಿಟಿಸ್ ಬಂದಿದೆ ಅಂತ ಗೊತ್ತಾಗದೇ ಪ್ಯಾಂಕ್ರಿಯಾಸ್ ಲೆವೆಲ್ಗೆ ಬಂದಾಗ ಅಲ್ವಾ, HbA1c ಟೆಸ್ಟ್ ಮಾಡಿಸಿದಾಗಲೇ ನಮಗೆ ಗೊತ್ತಾಗೋದು ದಟ್ ನಾವು ಡಯಾಬಿಟಿಸ್ಗೆ ತುತ್ತಾಗಿದ್ದೇವೆ ಅಂತ. ಮೇಡಮ್, ಈಗ ಪ್ರತಿಯೊಂದು ಆರ್ಗಾನು ಅದರದ್ದೇ ಆದ ವಾರ್ನಿಂಗ್ ಸಿಗ್ನಲ್ಸ್ ಕೊಡ್ತಾ ಇದೆ. ಈಗ ನಾನು ಎಷ್ಟು ಹ್ಯಾಪಿಯಾಗಿದ್ದೀನಿ ಅನ್ನೋದು ನನಗೆ ಮುಖ್ಯ. ಅದಕ್ಕೆ ನಾನು ಫಸ್ಟೇ ಹೇಳಿದ್ದೀನಿ ಏನಂತ ಹೇಳಿ, ಹ್ಯಾಪಿ ಮಾರ್ನಿಂಗ್. ಆಗಲಿಂದ ನೀವು ಸ್ಮೈಲಿಂಗ್ ಫೇಸ್. ಜಸ್ಟ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಿಮ್ಮ ಮ್ಯಾಂಡಿಬುಲರ್ ಜಾಯಿಂಟ್ ಹತ್ರ ಹಿಂಗೆ ಅಂದಾಗ ಅನ್ರಿ, ನೋಡ್ರಿ ಏನಾಗುತ್ತೆ, ಸ್ವಲ್ಪ ಫ್ರೀನೆಸ್ ಬರುತ್ತೆ. ನಮ್ಮ ಫೇಶಿಯಲ್ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಆ ರಿಲ್ಯಾಕ್ಸ್ ಆಗಿದ್ದಾಗ ನಿಮ್ಮ ಬಾಯಿನಲ್ಲಿ ಗೊತ್ತಿಲ್ಲದಿರೋ ರೀತಿಯಲ್ಲೇ ಒಂದು ಸೆಲೈವ ಬರ್ತಾ ಇದೆ. ನೀವೇನೋ ರುಚಿ ನೋಡಿದ್ದಾಗಲ್ಲ, ಅದಕ್ಕಿಂತ ಮುಂಚೆನೂ ಬರ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಬ್ರೈನ್ನಲ್ಲಿನೂ ನಮ್ಮ ಒತ್ತಡ ಆಗಿದ್ದಾಗ ನಮ್ಮ ಉಸಿರಾಟದಲ್ಲಿ ವೇರಿಯೇಷನು, ನಮ್ಮ ಅಯ್ಯೋ ಅಸಡ್ಡೆ, ನನ್ನ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಯವಗಳ ಮೇಲೆ ಪ್ರಭಾವ ಬೀಳ್ತಾ ಇದೆ. ಅವಾಗ ಜಸ್ಟ್ ಮೇಕ್ ಇಟ್, ಅವಾಗ ರೂಟೀನ್ ಚೇಂಜ್ ಮಾಡೋದ್ರಿಂದ ಮತ್ತೆ ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ. ಪ್ರಾಣಾಯಾಮಗಳು ನಿಮ್ಮ ಉಸಿರಾಟನ ಫಸ್ಟು, ಎಲ್ಲದಕ್ಕೂ ಕಾರಣ ಉಸಿರಾಟ. ಸೊ ದೀಸ್ ಆರ್ ದ ಸಿಗ್ನಲ್ಸ್. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಥರ ಆಗಿರ್ಬೋದು, ಹಾಗೆ ಏನೋ ಒತ್ತಡ ಬಂದಂತೆ ಭಾಸವಾದಾಗ ಸ್ವಲ್ಪ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಇಲ್ಲ ಅಂತಲ್ಲಿ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿ. ನಿಮ್ಮ ಲೈಫ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡಬೇಕು? ನಮ್ಮ ಡಾಕ್ಟರ್ಸ್ ಹೇಳಿದ್ರೆ ತಕ್ಷಣ ಏನು ಹೇಳ್ತಾರೆ, ಸೆಡೇಷನ್, ನಿದ್ರೆ ಮಾತ್ರ ಕೊಡ್ತಾರೆ. ನಿದ್ರೆ ಮಾತ್ರದಿಂದ ಏನಾಗ್ತಾ ಇದೆ, ಯೋಗ ಯೋಗ ಯೋಗ, ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ ಹೇಳ್ತಾ ಇದ್ರು. ನಾನು ಹೇಳೋದೇನೆಂದರೆ, ಸರ್ವರೋಗಕ್ಕೂ ಪ್ರಾಣಾಯಾಮನೇ ಮದ್ದು. ಇದನ್ನು ಸಂತೋಷವಾಗಿ ತಗೊಂಡ್ರಿ. ಬಿ ಹ್ಯಾಪಿ, ಫೀಲ್ ಹ್ಯಾಪಿ, ಎಂಜಾಯ್ ಯುವರ್ ಲೈಫ್. ಸೊ ಯಾವ ಥರದೆಲ್ಲ ಸಿಗ್ನಲ್ಸ್ ನಮ್ಮ ಬಾಡಿಗೆ ಬರುತ್ತೆ ಡಯಾಬಿಟೀಸ್ ಬರೋಕ್ಕಿಂತ ಮುಂಚೆ? ತಲೆನೋವುಗಳು, ಮಾನಸಿಕವಾಗಿ ಹಿಂಸೆ, ಒತ್ತಡಗಳು, ಅನೇಕ ರೀತಿ. ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಯಾವುದೂ ಒಂದು ಕೆಲಸ ಮಾಡೋಕ್ಕಾಗಲ್ಲ. ಈ ರೀತಿ ಹಲವಾರು ರೀತಿಯಲ್ಲಿ ತೊಂದರೆಗಳಾಗ್ತಾನೆ ಇರುತ್ತೆ. ಕಣ್ಣು ಮಂಜಾಗೋದು, ನಾಲಿಗೆ ಡ್ರೈನೆಸ್, ಮಲ್ಟಿ ಯೂರಿನ್ ಸಿಸ್ಟಮ್ಸ್, ಇವೆಲ್ಲನೂ ಫಸ್ಟೇ ಗೊತ್ತಾಗುತ್ತೆ ನಮ್ಮವ್ರಿಗೆಲ್ಲ. ಬುದ್ಧಿವಂತ ಎಲ್ಲ ಹಿಂಟ್ ಗೊತ್ತಾಗುತ್ತೆ, ಆದ್ರೂ ಇಗ್ನೋರ್ ಮಾಡಿ ಅದು ಪ್ಯಾಂಕ್ರಿಯಾಸ್ಗೆ ಬಂದ ಮೇಲೆ HbA1c ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದಮೇಲೆ ಡಯಾಬಿಟೀಸ್ ಅಂತ ಅನ್ಕೊಂತೀವಿ. ಯಾವುದಕ್ಕೂ ಟೆಸ್ಟ್ ಮಾಡಿದ್ದಾಗ ಇದು ಗೊತ್ತಾಗುತ್ತೆ. ಅವ್ರು 100 ಭಾಗ ಗೊತ್ತಾಗೋದೇ. ಈಗ ಗೊತ್ತಾಗ್ದಂಗೆ ಇರೋರು ಆಲ್ಮೋಸ್ಟ್ ಮೋರ್ ದೆನ್ 30 to
40% ಇದ್ದಾರೆ ಅಂತ ಇವತ್ತಿಗೂ ಮೆಡಿಕಲ್ ಜರ್ನಲ್ನಲ್ಲಿ ಬರ್ತಾ ಇರುವಂಥದ್ದು. ಡಯಾಬಿಟಿಸ್ ಇದೆ ಅಂತೇಳಿ ಗೊತ್ತೇ ಆಗೋದಿಲ್ಲ, ಇದೆಲ್ಲ ಇದೆ ಮೇಡಮ್. ಹೌದು. ಆ್ಯಂಡ್ ಡಯಾಬಿಟೀಸ್ ಬಂದಮೇಲೂ ಅಂದರೆ ಡಯಾಬಿಟೀಸ್ ಬಂದಮೇಲೂ ತುಂಬ ಜನ ರಿವರ್ಸ್ ಆಗಿರೋರು ಇದ್ದಾರೆ. ಸೊ ಹೇಗೆ ರಿವರ್ಸ್ ಆಗ್ತಾರೆ? ಆ್ಯಂಡ್ ಕೆಲವರು ಅಂದರೆ 70% ಜನ ಮಾತ್ರೆ ಮೇಲೇ ಅವಲಂಬಿತವಾಗಿದ್ದಾರೆ. ಇನ್ನೊಂದು 20% 10% ಜನ, 20 ಅಂತಲೂ ಹೇಳೋಕ್ಕಾಗಲ್ಲ, ಒಂದು 5% ಜನ ರಿವರ್ಸ್ ಮಾಡ್ಕೊಂಡಿದ್ದಾರೆ. ಹೇಳ್ಬೋದು 95% ದೇ ಆರ್ ಡಿಪೆಂಡೆಂಟ್ಸ್. ಭಯದಿಂದ, ಆತಂಕಗಳಿಂದ ಬಿಟ್ಟರೆ ಏನಾಗುತ್ತೆ, ನಮ್ಮ ಡಾಕ್ಟರ್ಸ್ನೇ ಹೇಳೋದಷ್ಟೇ, ಅಯ್ಯೋ ಇಷ್ಟಿದೆ ನಿಮ್ಗೇನಾಗ ಆಗೋಗುತ್ತೆ. ಆ ಡಾಕ್ಟರ್ಗೆ ಗೊತ್ತು, ಜಸ್ಟ್ ಬಿಕಾಸ್ ಆಫ್ ಮೆಡಿಸಿನ್ಸ್ ದೇ ಆರ್ ಕಿಲ್ಲಿಂಗ್ ಅಂಡ್ ಪೋಸಿಂಗ್ ಅನದರ್ ಡಿಸೀಸ್. ಮಾನಸಿಕವಾಗಿ ಕುಗ್ತಾ ಇದ್ದಾರೆ ಈ ಒಂದು ಹೆದರಿಕೆಯಿಂದ. ರೀ ಮೇಡಮ್ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಹೇಗಿರುತ್ತೆ, ಚೆನ್ನಾಗಿದ್ದೀರಾ ಅನ್ನುವಾಗ ನಮ್ಗೆ ಏನಾಗುತ್ತೆ. ಆ ರೀತಿ ಇದನ್ನು ನೀವು ಸತ್ತೋಗ್ತೀರ ತಗೊಂಡಿಲ್ಲ ಅಂದರೆ, ಆ ಸತ್ತೋಗ್ತೀರ ಅನ್ನೋ ಪದದಿಂದಾನೇ ಸತ್ತೋಗ್ತಾ ಇದ್ದಾರೆ. ಎಲ್ಲಿ ಸತ್ತೋಗ್ಬಿಡ್ತೀನೋ ನಾನು, ಇರಲ್ವಾ ಇಷ್ಟೇ, 100 ವರ್ಷ ಇರೋಂಗೆ ಅವ್ರಿಗೆ ಯಾರು ಏನ್ರಿ ಬದುಕಬೇಕು. ಆ ಟೈಮ್ವರೆಗೂ ಯಾರೇನು ಮಾಡಿದ್ರು ಏನಿಲ್ಲ. ಆದರೆ ಅಷ್ಟೊಳಪಟ್ಟು ಈ ಔಷಧಿಗಳಿಂದ ಸಾಯಬೇಡಿ ಅಂತ ಕೇಳಿ, ಅಂದರೆ ನೀವೇ ಹೋಗಿ ಸಾಯಬೇಡಿ, ನಿಮ್ಮ ಆಯಸ್ಸಿದೆ, ದುಡ್ಡು ಕೊಟ್ಟು ಸಾಯಬೇಡಿ ಅಂತ. ಹೌದು ಸರ್, ಖಂಡಿತವಾಗ್ಲೂ ಇದನ್ನೆಲ್ಲ ಜನ ಮನವರಿಕೆ ಮಾಡ್ಕೋಬೇಕು. ಆ್ಯಸ್ ಅ ಬಯೋಕೆಮಿಸ್ಟ್ರಿ ಸ್ಟೂಡೆಂಟ್ ನಾನು ಕೇಳೋದಾದರೆ, ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಿಂದ ಬರುವಂತಹ ತೊಂದರೆಗಳು, ಅದರಲ್ಲೂ ಪರ್ಟಿಕ್ಯುಲರ್ಲಿ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ಗಳಿಂದ ಏನೇನಾಗುತ್ತೆ? ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳಿದರೆ, ನಾವು ಚಿಕ್ಕ ಮಕ್ಕಳಿಂದ ಕೆಲವು ಬೈಗಳನ್ನ ರೂಢಿಸ್ಕೊಂಡಿರ್ತೀವಿ, ನಮಗೆ ಗೊತ್ತಿಲ್ಲ. ಏನಂತ ಹೇಳಿದ್ರೆ, ನೀರಿನಲ್ಲಿ ಬಿದ್ದೋದ್ರೆ ಸತ್ತೋಗ್ತೀವಿ ಅಂತ ಹೇಳ್ತಾರೆ, ಅದರಲ್ಲಿ ಈಜು ಹೊಡಿಬೋದು ಅಂತ ಆಮೇಲೆ ಕಲಿತೀವಿ. ಈ ವ್ಯತ್ಯಾಸ ಎಲ್ಲಿ ಬರುತ್ತೆ? ನೀರಿನಲ್ಲಿ ಬಿದ್ದರೆ ಸತ್ತೋಗೋದು ಯಾವಾಗ? ನಿಮ್ಗೆ ಈಜು ಬರಲಿಲ್ಲ, ಆದರೆ ಈಜು ಬಂದರೆ ಅದರಿಂದ ನೀವು ಆಚೆ ಬರ್ಬೋದು ಅನ್ನೋದು ನಮ್ಮವ್ರ ಕೆಲಸ ಅಲ್ಲ. ಈ ರೀತಿ ಹಲವಾರು ಇದೆ. ಏನಂತೇಳಿ, ನೀವು ಓದಿಲ್ಲ ಅಂದರೆ ದುಡ್ಡು ದುಡಿಯೋಕ್ಕಾಗಲ್ಲ, ಓದಿದ್ರೇ ದುಡ್ಡು ದುಡಿಯೋದು. ಈಗ ಮೈಕ್ರೋಬಯಾಲಜಿಸ್ಟ್, ನೀವು ಓದಿರೋದಕ್ಕೂ ನೀವು ಮಾಡ್ತಾ ಇರೋ ಆ್ಯಂಕರಿಂಗ್ ಏನು ಸಂಬಂಧ ಇದೆ? ಕಂಪ್ಲೀಟ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಷ್ಟೇ. ಕಾಸ್ಮಿಕ್ ಪವರ್ ಅನ್ನೋದು ಒಂದು ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿನ ನಾವು ಅವಲಂಬನೆ ಮಾಡಿದ್ದಾಗ ವಿ ಕ್ಯಾನ್ ಅರ್ನ್ ಲೈಕ್ ಎನಿಥಿಂಗ್. ನಾನು ಹೇಳ್ತಾ ಇರೋದು ಅತ್ಯಂತ ಮುಖ್ಯವಾದ ದುಡ್ಡು ದುಡಿಯೋದಕ್ಕೆ ಒಂದು ದಾರಿ ಅಂತ ಹೇಳಿದರೆ, ಓದಬೇಕು. ಎಲ್ಲಿವರೆಗೂ ಓದಬೇಕು ಅಲ್ಲಿವರೆಗೂ ಓದಿ, ಮಿಕ್ಕಿರೋದು ನಿಮ್ಗೆ ಇಷ್ಟು ಫ್ಯಾಷನ್ ಏನಿದೆಯೋ, ಪ್ಯಾಷನ್ ಏನಿದೆ ಅದನ್ನು ಫಾಲೋ ಮಾಡಿ. ಈಗ ನಾನು ಡಾಕ್ಟರ್ ಓದಿದ್ದೀನಿ, ನಾನು ಬೇರೆ ಕೆಲಸ ಮಾಡಿದರೆ ಸರೋಗಲ್ಲ ಅನ್ನೋದಲ್ಲ. ಅಂದರೆ ಮೊದಲೇ ಟ್ರಾಮಾಗೆ ತುತ್ತಾಗ, ಅಂದರೆ ಮೊದಲೇ ಹಿಂಗಾಗ್ಬಿಡುತ್ತೆ. ನಾನು ಡಾಕ್ಟರ್ ಓದಲೇಬೇಕು ಅಂತೇಳಿ ಓದಿರುವಂಥ. ಆದರೆ ನಾನು ಹೋಮಿಯೋಪತಿ ಓದಿದ್ದೀನಿ. ನಾನು MBBS ಓದಿದ್ರೆ ಪರವಾಗಿಲ್ಲ ಅಲ್ಲ, ನಾನು ಯೂನಿಕ್ ಆಗಿರಬೇಕು, ನನ್ನದೇ ಆದ ಸ್ಪೆಷಲೈಸೇಷನ್ ಇರಬೇಕು, ನನ್ನದೇ ಒಂದು ಪ್ರತ್ಯೇಕತೆ ಇರಬೇಕು ಅಂತ ಹೇಳಿದ್ದಾಗ ನಾನೇನು ಮಾಡಿದ್ದೀನಿ, ಯಾಕೆ ನಾವು ಔಷಧಿಗಳು ಹಾಕ್ಕೋಬೇಕು? ಔಷಧಿ ರಹಿತವಾಗಿ ಆನಂದವಾದ ಜೀವನ ಮಾಡ್ಬೋದಲ್ವಾ? ಮಾಡುವಾಗ ಏನು ವ್ಯತ್ಯಾಸ ಆಗುತ್ತೆ? ಮನುಷ್ಯ ಕೆಮಿಕಲ್ ಹಾಕಿದ ತಕ್ಷಣ ಡ್ಯಾಮೇಜ್ ಆಗ್ತಾ ಇದೆ, ಆ ಡ್ಯಾಮೇಜನ್ನು ನಾವು ತಡಿಬೋದಲ್ವಾ? ಅದೇ ಸ್ಟ್ರೆಸ್ ಡಿಸಾರ್ಡರ್ಸ್. ನಾನು ಅದು ತಗೊಂಡಿಲ್ಲ ಅಂದರೆ ನನಗೇನೋ ಆಗುತ್ತೆ, ನನಗೆ ಈ ಕಾರ್ಯ ಇರಬೇಕು, ಈ ರೀತಿನೇ ಇರಬೇಕು. ಈ ಬಟ್ಟೆ ನಾನು ಬಂದ ತಕ್ಷಣ ಕೇಳಿದ್ದೀನಿ, ಆಫ್ ಶರ್ಟ್ ಕರೆಕ್ಟ್ ಇದೆಯೇನ್ರಿ ಅಂತ. ಸೊ ಹಿಂಗಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಅಂತ ಮೊದಲೇ ಗೊತ್ತಾಗ್ಬಿಡುತ್ತೆ. ಅಂದರೆ ಇದೇ ಕಾರ್ ಬೇಕು, ಇಲ್ಲ ಅಂತಂದರೆ ನಾನು ಚೆನ್ನಾಗಿರಲ್ಲ. ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಕೂಡ ಡಯಾಬಿಟೀಸ್ಗೆ ಒಂದು ಕಾರಣ. ಒಂದು ಡಯಾಬಿಟೀಸ್ಗಲ್ಲ ಮೇಡಮ್, ಹಲವಾರು ಕಾಯಿಲೆ. ನಾನು ಚೆನ್ನಾಗಿದ್ದೀನ? ಹೌದು ಚೆನ್ನಾಗಿದ್ದೀನಿ. ಯಾಕೆ ಚೆನ್ನಾಗಿಲ್ಲ? ನೀವು ವಿಡಿಯೋ ನೋಡಿ. ಅಯ್ಯೋ ನಾನು ನೋಡ್ತೀನಿ. ಐ ಪೋಸ್ ಮೈ ಸೆಲ್ಫ್ ಆಸ್ ಎ ಪರ್ಫೆಕ್ಷನಿಸ್ಟ್. ನನಗೆ ಗೊತ್ತಿದೆ. ಸೊ ಮೊದಲು ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಯುವರ್ ಸೆಲ್ಫ್ ಆಸ್ ಎ ಡಿಗ್ನಿಫೈಡ್, ಡಿಸೆನ್ಸ್, ಡೆಕೋರೇಟೆಡ್ ಪರ್ಸನ್. ವೆನ್ ಯು ಲವ್ ಯುವರ್ ಸೆಲ್ಫ್, ರೆಸ್ಟ್ ಇಸ್ ಆಲ್ ಯೋರ್ಸ್ ಅಂತ ಅಷ್ಟೇ. ಅದೇ ಮೇಡಮ್, ಥಿಂಕ್ ಆ್ಯಂಡ್ ಗ್ರೋ ರಿಚ್. ಥಿಂಕ್ ಆ್ಯಂಡ್ ಗ್ರೋ ರಿಚ್. Exactly. Your thought power is your ultimate goal. Your subconscious mind is your ultimate goal to enlighten yourself. ಅಂತ ಹಲವಾರು ಇದೆ, ಬುಕ್ಸ್ ಇದೆ. ಹೌದು, ನಾವು ಕ್ಲಾಸಸ್ಗಳು ಹೇಳ್ತಾ ಇದ್ದೀವಿ, ಕೆಲವು ಫ್ರೀ ಹೇಳ್ತೀವಿ. ದುಡ್ಡಿಲ್ಲ, ಬನ್ನಿ ಫ್ರೀಯಾಗಿ ಹೇಳ್ಕೊಡ್ತೀನಿ, ದುಡ್ಡ ಮೇಲೆ ಕೊಡಿ. ಹೌದು. ಈ ರೀತಿ ಹಲವಾರಿನಲ್ಲಿ ನಾವಾಗಿ ಜೀವನ ಮಾಡೋದು ಕಲಿಬೇಕು. ಆವಾಗ PTSD
ಎಲ್ಲನೂ ದೂರ ಆಗುತ್ತೆ. PTSD ದೂರ ಆಗುತ್ತೆ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಕೂಡ ನಿಮಗೆ ಬರಲ್ಲ. ಸ್ಟ್ರೆಸ್ ಮಾಡ್ಕೊಳೋದು ಬಿಡಿ, Metabolic ಮೊದಲೇ disorder. ಎಕ್ಸ್ಪೆಕ್ಟೇಷನ್ಸ್ಗೆ ತುತ್ತಾಗಬೇಡಿ, ಹೀಗೆ ಇರಬೇಕು ಹಾಗೆ ಹಿಂದೆ ಇರಬೇಕು. ಓಡಬೇಡಿ. ಕುದುರೆ ಮುಂದೆ ಓಡದಷ್ಟು ಎಷ್ಟು ದೂರ ಆಗುತ್ತೆ, ಎಷ್ಟು ಶಕ್ತಿ ಇದೆ ನಿಮಗೆ. ಕುದುರೆ ಜೊತೆನಲ್ಲಿ ಓಡೋಕ್ಕಾಗುತ್ತಾ? ಆಗಲ್ಲ. ಹೌದು. ಬಿ ಹ್ಯಾಪಿ ಇನ್ ಯುವರ್ ಲಿಮಿಟ್ಸ್. ಸೊ ಸೈಕೋಸೊಮ್ಯಾಟಿಕ್ ನ್ಯೂರೋ ಇಮ್ಯುನೋ ಡೆಫಿಷಿಯನ್ಸಿಯಿಂದ, ಆಟೋ ಇಮ್ಯೂನ್ ಡಿಸಾರ್ಡರ್ಸಿಂದ ಬರುವಂತಹ ಪರಿಣಾಮಗಳು. ಸೈಕೋಸೊಮ್ಯಾಟಿಕ್, ಸೈಕಿಕ್ ಅಂತ ಹೇಳಿದ್ರೆ ನಮ್ಮ ಮಾನಸಿಕ, ಸೊಮ್ಯಾಟಿಕ್ ಅಂದರೆ ಶಾರೀರಿಕ. ಈ ಸೈಕಿಕ್ ಸೊಮ್ಯಾಟಿಕ್ ಬಂದು ನಮ್ಮ ಇಮ್ಯುನಾಲಜಿ ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ರೋಗ ನಿರೋಧಕ ಶಕ್ತಿಗಳು. ಇವೆಲ್ಲನೂ ಕಡಿಮೆ ಆಗಿದ್ದಾಗ ನಾವು ಆಟೋಮ್ಯಾಟಿಕ್ ಆಗಿ ಡಿಸೀಸಸ್ನ ನಾವು ತಗೊಳ್ತಾ ಇದ್ದೀವಿ. ಯಾವಾಗ ಎಲ್ಲಿಂದ ಅನ್ನೋದಕ್ಕಿಂತ ನಮ್ಮಲ್ಲಿ ನಾವೇ ಅದನ್ನು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಎಸ್ಪೆಷಲಿ ನಮ್ಮವ್ರಿಗೆ ಈಗ ಹೇಳಿದ ತಕ್ಷಣ ಏಡ್ಸ್ ಅಂತ ಹೇಳಿದ್ರೆ ಇದು ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್. ನಿಜ. ಯಾರಿಗೂ ಬರ್ತಾ ಇದೆ? ಎಷ್ಟು ಜನ? ಎಲ್ಲರಿಗೂ ಆ ಪರ್ಟಿಕ್ಯುಲರ್ ಪರ್ಸನ್ನಿಂದ ಸೆಕ್ಸ್ ಆಗಿದ್ದಾಗ ಎಲ್ಲರಿಗೂ ಬರ್ತಾ ಇಲ್ಲ. ಕಾರಣ ಏನು? ಅವರಲ್ಲಿ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವು ಒಂದು ಮದುವೆಗೆ ಹೋಗಿ ಊಟ ಮಾಡ್ತೀವಿ. ಊಟ ಮಾಡಿದಾಗ ಏನಾಗುತ್ತೆ, 100 ಜನ ಊಟ ಮಾಡಿದರೆ ಅದರಲ್ಲಿ 90 ಜನ ಎಫೆಕ್ಟ್ ಆಗ್ತಾ ಇಲ್ಲ. ಆದ್ರೂ ಹೆಚ್ಚು ಕಡಿಮೆ ಸ್ವಲ್ಪ ಏರ್ಪೇರ್ ಆದ್ರೂ 1 ದಿನ 2 ದಿನದಲ್ಲಿ ಆಚೆ ಬರ್ತಾರೆ. ಕೆಲವರು ಹಾಸ್ಪಿಟಲೈಸೇಷನ್ 10 ಜನ ಆಗ್ತಾರೆ. ಆ 10 ಜನದಲ್ಲಿ ಏನಿದೆ, ಅವರು ಆ ತಡೆಯೋ ಶಕ್ತಿ ಇಲ್ದಿರೋದ್ರಿಂದ, ಇದು ಇಮ್ಯುನಾಲಜಿ ಅಂತ ಹೇಳಿದ್ರೆ ಆಗಿರೋದ್ರಿಂದ, ಇಫ್ ಯು ಆರ್ ಕೇರ್ಫುಲ್ ಅಬೌಟ್ ಯುವರ್ ಸೈಕಿಕ್, ಸೊಮ್ಯಾಟಿಕ್ ಆ್ಯಂಡ್ ಇಮ್ಯುನಾಲಜಿ. ಸೊ ಇದೆಲ್ಲ ಇಮ್ಯೂನ್ ಸಿಸ್ಟಮ್ ಇಂದ ಬರ್ತಾ ಇದೆ. ನಿನಗೆ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರೋದ್ರಿಂದ ರೋಗಕ್ಕೆ ನೀನು ಬೇಗ ತುತ್ತಾಗ್ತಾ ಇದೆಯಾ? ಅಷ್ಟೇ, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ ಮೇಡಮ್. ಸೊ ಹಾಗಿದ್ರೆ ಡಯಾಬಿಟಿಸ್ ಬಂದವರಿಗೆ ನೀವು ಕೊಡುವಂತಹ ಸಲಹೆ ಏನು? ಜಾಯಿನ್ ಅವರು 30 days ಫ್ರೀ ಕ್ಲಾಸ್, 30 ದಿನ ಫ್ರೀಯಾಗಿ ತೊಗೊಂಡ್ರಿ. ನಿಮ್ಗೆ ಕಡಿಮೆ ಆದರೆ ಮಿಕ್ಕಿರೋ 60 ದಿನ ಕಂಟಿನ್ಯೂ ಮಾಡಿ. ಇಲ್ಲ, ಚಾಯ್ಸ್ ಈಸ್ ಯುವರ್ಸ್, ಲಕ್ ಈಸ್ ಯುವರ್ಸ್. ನಾನು 50 ಜನನ ಮೇಲ್ಪಟ್ಟು ತಗೊಳ್ತಾ ಇಲ್ಲ. 5 ಲಕ್ಷ ಜನ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ. ಲಿಮಿಟೆಡ್ ಸ್ಲಾಟ್ಸಲ್ಲಿ ನಮ್ಮ 50 ಜನಕ್ಕೆ ಮಾತ್ರ ನಾನು ಆ ಚಾನ್ಸ್ ಕೊಡ್ತಾ ಇದ್ದೀನಿ. ಬಿ ಹ್ಯಾಪಿ, ಹ್ಯಾವ್ ಎ ಇಂಟ್ರಾಕ್ಟಿವ್ ಸೆಷನ್ಸ್. ನಾನು 50 ಜನ ಆದಮೇಲೆ ಪೇಯ್ಡ್ನೂ ತಗೊಳ್ತೀನಿ, ಆದರೆ ಯು ನೀಡ್ ಟು ಪೇ ಮೀ. ನಾನು ದುಡಿಯೋದಕ್ಕೆ ಮಾಡ್ತಾ ಇರೋವಂಥದ್ದು ಎಲ್ಲ ಫ್ರೀ ಮಾಡೋಕ್ಕಾಗೋದಿಲ್ಲ. ನನ್ನಲ್ಲಿ ಕೆಲವರು ನಮ್ಮ ಯೂಟ್ಯೂಬ್ನಲ್ಲೇ ಕೇಳಿದ್ದಾರೆ, ಏನಂತೇಳಿ, ನೀವು ಕನ್ಸಲ್ಟೇಷನ್ ಫೀಸ್ ಯಾಕೆ ತೊಗೊಳ್ತೀರಾ? ಏನು ನಾನೇನು ಬುಕ್ ಸೆಟ್ ಮಾಡಿ ನನ್ನ ಹೊಟ್ಟೆನೇ ಏನಾದರೂ ಮಾಡಲ? ದಯವಿಟ್ಟು ಅದೆಲ್ಲ ಯೋಚನೆ ಮಾಡಿ ಹಾಕ್ರಿ. ನೀವು ಯಾರಿಗಾದ್ರೂ ಫ್ರೀ ಕೊಡ್ತಾ ಇದ್ರಿ, ಎಲ್ಲ ಎಷ್ಟುವರೆಗೂ ಫ್ರೀ ಕೊಡ್ಬೋದು ಅಷ್ಟುವರೆಗೂ ಫ್ರೀ ಕೊಡ್ಬೋದು. ಬಿ ಹ್ಯಾಪಿ. ಸಹಾಯ ಕೈಲಾದಷ್ಟು ಸಹಾಯವಂತೂ ಮಾಡ್ತಾರೆ. ಗೈಡೆನ್ಸ್ನ ಕೊಡಲಿಕ್ಕೆ ನಮ್ಮ ಡಾಕ್ಟರ್ ಸುಬ್ಬಯ್ಯ ಸರ್ ಇದ್ದಾರೆ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಳಿಗಾಗಿ, ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಡಯಾಬಿಟೀಸ್ ಬಗ್ಗೆ ಬಹಳಷ್ಟು ತಿಳ್ಕೊಂಡ್ರಿ ಈ ಒಂದು ಸೆಷನಿಂದ, ಈ ಒಂದು ಪಾಡ್ಕಾಸ್ಟಿಂದ ಅಂತ ನಂಬ್ಕೊಳ್ತೇನೆ. ಹಾಗೆ ಸರ್ ಹೇಳುವಂತಹ ಮದ್ದುಗಳನ್ನ, ಹಾಗೆ ಅವರ ರುಟೀನ್ ಕೂಡ ಸಾಕಷ್ಟು ಫಾಲೋ ಮಾಡಲಿಕ್ಕೆ ನೋಡಿ ಅಂತ ಹೇಳ್ತಾ, ಎಳೆದಾಗಿದ್ದಲ್ಲೇ ಅದನ್ನು ಕ್ಯೂರ್ ಮಾಡ್ಕೊಳ್ಳೋಣ. ಸರ್ವರೋಗಕ್ಕೂ ಪ್ರಾಣಾಯಾಮವೇ ಮದ್ದು. ಎಲೆಗಳಿಗೆ ನೀರು ಹಾಕಬೇಡಿ, ಬುಡಕ್ಕೆ ನೀರು ಹಾಕಿ. ಅಂದರೆ ಕಾಯಿಲೆ ವಾಸಿ ಮಾಡ್ಕೋಬೇಡಿ, ನಿಮ್ಮ ಕಾರಣ ವಾಸಿ ಮಾಡಿರಿ. ಹಾಗೆ ನಿಮ್ಮೆಲ್ಲ ಒಂದು ಎಲ್ಗೂ ಪಿಲ್ಲೇ ಇಂಪಾರ್ಟೆಂಟ್ ಅಂತ ಅನ್ಕೋಬೇಡಿ. ಪಿಲ್ ಕಿಲ್ ಯು. ಹಾಗಾಗಿ ಡ್ರಗ್ಲೆಸ್ ನಮ್ಮ ಹೆಲ್ತ್ ಡಿಸೈನರ್ ಇದ್ದಾರೆ, ಡು ಕನ್ಸಲ್ಟ್ ಹಿಮ್. ಆ್ಯಂಡ್ ಇದೇ ಥರ 3 ಅಪ್ಡೇಟ್ಸ್ಗಳಿಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.